ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ವಿ. ನಮ್ಮ ಶಿವಮಾನ ಸ್ಮಾಲ್ ಫಿಲಮ್ ಅನ್ನಲ್ಲ, ಸಿಂಪಲ್ ಫಿಲಮ್ ಬಟ್ ಬಿಗ್ ಅಪೀಲ್. ಓಕೆ. ಏನಕ್ಕೆ ಶಿವಮಾನ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಥರನೇ ತೋರಿಸ್ಬೇಕು ಅಂತ ನಿಮ್ಮ ಆಸೆ? ಪ್ರತಿ ಸಿನಿಮಾಗೆ ಅದೊಂದು ಪಾಸಿಬಿಲಿಟಿ ಇದ್ದೇ ಇರುತ್ತೆ. ಸೊ ಸಿನಿಮಾಗಷ್ಟೇ ಉಳ್ಕೊಂಡಿರುತ್ತೆ ನನ್ನ ಪ್ರಕಾರ. ನೋಡೋ ಆಡಿಯನ್ಸ್ ಅದನ್ನು, ಪ್ರೇಕ್ಷಕ ಯಾವತ್ತೂ ಅದನ್ನು ಬೆಫರೇಟ್ ಮಾಡ್ತಾನೆ, ಇದು ಈ ಜಾನ್ರ್ ಫಿಲ್ಮಿಗೆ ಈ ಥರ ಫಿಲ್ಮ್ ಅನ್ನೋದು. ಸೊ ಪ್ರತಿ ಸಿನಿಮಾಗೆ ಅದರದ್ದೇ ಆದಂತಹ ಎಲ್ಲ ಪಾಸಿಬಿಲಿಟೀಸ್ಗಳು ಯಾವ ಎಕ್ಸ್ಟ್ರೀಮ್ ಬೇಕಾದ್ರೂ ಹೋಗುವಂಥದ್ದು ಇರುತ್ತೆ. ಜನ ನೋಡಿದಾಗ ಅದು ಎಲ್ಲರೂ ತೊಗೊಂಡೋಗ್ತಾರೆ ಅನ್ನೋದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗಿರುತ್ತೆ ಅಂತ. ಹಾಗಾಗಿ ನನಗೆ ಸರ್ಕಾರಿಗೆ ನಾನು ಹತ್ತಿರಕ್ಕೆ ಅದನ್ನು ಕಂಪೇರ್ ಮಾಡ್ಕೊಳ್ಳೋದು ರೀಸನ್ ಏನಂತಂದರೆ, ನಾವು ಅದನ್ನು ಕೂಡ ಒಂದು ಸೋಷಿಯಲ್ ಕಾಸು, ಒಂದು ಸೊಸೈಟಿಯಲ್ಲಿ ನಡೆಯುವಂಥ ಒಂದು ವಿಚಾರ ಇಟ್ಕೊಂಡು ಒಂದು ಎಂಟರ್ಟೈನರ್ ಆಗಿ ಹೇಳಿದ್ವಿ. ಸೊ ಇಲ್ಲಿ ಮೇ ಬಿ ಮ್ಯೂಸಿಕಲ್ ಆಗಿ ಅಷ್ಟೊಂದಿಲ್ಲ ಅನ್ನೋದು ಬಿಟ್ಟರೆ, ಅದರ್ವೈಸ್ ಒಂದು ಪಾತ್ರದ ಇಮೋಷನ್ಸ್ ಎಲ್ಲ ಇಮೋಷನ್ಸನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದಿದು. ಸೊ ಹಾಗಾಗಿ ಜನರಿಗೆ ತುಂಬ ಎಂಗೇಜಿಂಗ್ ಆಗಿರೋದು ಅಷ್ಟೇ ಇಂಪಾರ್ಟೆಂಟ್ ಒಂದು ಸಿನಿಮಾ ಅಂದರೆ ಅನ್ನೋದು ನನ್ನ ಥಾಟು. ಹಾಗಾಗಿ ಇದು ಥಿಯೇಟ್ರಿಕಲ್ಲಿ ಹೋಗಬೇಕು ಆ್ಯಂಡ್ ಜನರು ಬಿಗ್ ಸ್ಕ್ರೀನಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದು ಈ ಬಂದಿರೋ ರೂಟ್ಸಲ್ಲಿ ಯು ಆರ್ ಆಲ್ಸೋ ಕಮಿಂಗ್ ಫ್ರಮ್ ದ ಸೇಮ್. ಇದು ನಿಮಗೆ ಈ ಥರ ಫಿಲಮ್ಸ್ ಬಗ್ಗೆ ನಿಮಗೆ ಆಸಕ್ತಿ? ಡೆಫಿನೆಟ್ಲಿ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ತುಂಬ ಸಲ ಜನರು ಅಥವಾ ಮೀಡಿಯಾ ಆಗ್ಬೋದು, ನಾವು ರಕ್ಷಿತ್ ಆಗಲಿ, ನಾನಾಗಲಿ ಅಥವಾ ನಮ್ಮೆಲ್ಲ ತಂಡದವರು ಕಂಟಿನ್ಯೂಸ್ಲಿ ಒಂದಷ್ಟು ಸೌತ್ ಕೇಂದ್ರಗೆ ರಿಲೇಟೆಡ್ ಕಥೆಗಳನ್ನು, ನಾವು ಹುಟ್ಟಿ ಬೆಳೆದಂಥ ಊರಿನ ಕಥೆಗಳನ್ನು ತೊಗೊಂಡು ಬಂದಾಗ ಇನಿಷಿಯಲಿ ಒಂದಷ್ಟು ಸಕ್ಸಸ್ಗಳು ಆಗ್ತಾ ಇದ್ದ ಹಾಗೆ ತುಂಬ ಜನ ರೈಸ್ ಮಾಡೋದಂಥ ಪ್ರಶ್ನೆ, ನೀವು ಅಲ್ಲಿಗೆ ರೆಸ್ಟ್ರಿಕ್ಟ್ ಆಗಬೇಡಿ, ಹೊರಗಡೆ ಎಕ್ಸ್ಪ್ಲೋರ್ ಮಾಡಿ ಅಂತ. ಆವಾಗ ನಾನಾಗಲಿ ರಕ್ಷಿತಾಗಲಿ ಎಲ್ಲರೂ ಹೇಳಿದ ಮಾತು ಒಂದೇನಂತಂದರೆ, ನಾವು ಆ ಊರಲ್ಲಿ ಹುಟ್ಟಿ ಬೆಳೆದವರಾಗಿರೋದ್ರಿಂದ ನಮ್ಗೆ ಆ ಊರು, ಆ ಕಲ್ಚರು, ಅದ್ರ ಬಗ್ಗೆ ಅಂದಾಜಿರುತ್ತೆ. ಸೊ ಹೊರಗಡೆ ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕಂತಂದರೆ ಆ ಊರಿಂದ ಬಂದವ್ರು ಮಾಡೋದು ಚೆಂದ ಅಂತ. ಐ ಥಿಂಕ್ ಜೈಶಂಕರ್ ಅದನ್ನು ಫುಲ್ಫಿಲ್ ಮಾಡಿದ್ರು ಅಲ್ಟಿಮೇಟ್ಲಿ. ಅದು ನನ್ನ ಪ್ರೊಡಕ್ಷನಲ್ಲಿ ಅವ್ರು ಮಾಡಿದ್ದಾರೆ ಅನ್ನೋದೇ ನನ್ನ ಖುಷಿ ಮತ್ತು ಹೆಮ್ಮೆ ಇದೆ. ಸೊ ತುಂಬ ನಾರ್ತ್ ಕರ್ನಾಟಕದಲ್ಲಿ ನಮ್ಮ ಎಲ್ಲ ಸಿನಿಮಾಗಳನ್ನು ತುಂಬ ಅಭಿಮಾನದಿಂದ ನೋಡಿದಂಥ ಪ್ರೇಕ್ಷಕರು ಯಾವತ್ತು ಹೋದಾಗಲೂ ಕೂಡ ಕೇಳ್ತಿದ್ರು ನಮಗೆ, ಶೆಟ್ರೆ ನಮ್ಮ ಕಡೆ ಇದೆಲ್ಲ ಸಿನಿಮಾ ಮಾಡಿ, ನಮ್ಮ ಭಾಷೆಯಲ್ಲಿ ಫಿಲ್ಮ್ ಮಾಡಿ ಅಂತ. ಸೊ ನಾನು ಹಿಂದೆನೂ ಕೂಡ ಅಟೆಂಪ್ಟ್ ಎಲ್ಲ ಮಾಡಿದ್ದೆ ಆ್ಯಂಡ್ ಅದು ಕರೆಕ್ಟಾಗಿ ಆನ್ ಫ್ಲೋರ್ ಬರೋದಕ್ಕಾಗಲಿಲ್ಲ, ಅದನ್ನು ಅಚೀವ್ ಮಾಡಿ ತೊಗೊಂಬರೋಕ್ಕಾಗಲಿಲ್ಲ. ಸೊ ಅಲ್ಟಿಮೇಟ್ಲಿ ನಮ್ಮ ಪ್ರೊಡಕ್ಷನಲ್ಲೇ ಜೈಶಂಕರ್ ಅಂತ ಒಬ್ಬ ಎಲೆಂಚನಾಳದ ಗ್ರಾಮದಂಥ ಒಬ್ಬ ಹುಡುಗನೇ ಇಡೀ ಗ್ರಾಮಸ್ಥರನ್ನ ಇಟ್ಕೊಂಡು ಇಡೀ ಊರೇ ಸೇರ್ಕೊಂಡು ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ಒಂದು ಕನ್ನಡ ಚಿತ್ರರಂಗದಲ್ಲಾಗ್ಬೋದು, ಭಾರತೀಯ ಚಿತ್ರರಂಗದಲ್ಲಾಗ್ಬೋದು ಒಂದು ಮೈಲಿಗಲ್ಲದು ಅನ್ನೋ ಥರ ನಾನು ಫೀಲ್ ಮಾಡ್ತೀನಿ. ಒಂದು ಊರವರೇ ಸೇರ್ಕೊಂಡು ಫಿಲ್ಮ್ ಮಾಡೋದಿದೆಯಲ್ಲ. ಸೊ ಹಾಗೆ ಜಯಶಂಕರ್ಗೆ ವಿತ್ ನೋ ಫಾರ್ಮಲ್ ಫಿಲ್ಮ್ ಟ್ರೈನಿಂಗು, ನೋ ಫಿಲ್ಮ್ ಬ್ಯಾಕ್ಗ್ರೌಂಡು, ಅನ್ಕನ್ವೆನ್ಷನಲ್ ಕೆರಿಯರ್ ನಿಮ್ಮದು IT, ಅದೆಲ್ಲ ಇಟ್ಕೊಂಡು ನಿಮ್ಮ ಅಪ್ರೋಚ್ ಟು ಫಿಲಮ್ ಮೇಕಿಂಗ್ ಬಂದಿದ್ದು ಹೇಗೆ ಟು ಮೇಕ್ ಅ ಫಿಲಮ್ ಲೈಕ್ ಶಿವಮ್ಮ? ನಾನು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಬಂದೆ ಆ್ಯಂಡ್ ನನಗೆ ಒಬ್ಬ ಫಿಲ್ಮ್ ಮೇಕರ್ದು ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಲಾಸ್ಟ್ ಒನ್ ಟ್ರೈಲ್ ಅನ್ನೋ ಒಬ್ಬರದ್ದು, ಅವರದ್ದು ಒಂದು ಡಾಗ್ಮಾ ರೂಲ್ಸ್ ಅಂತ ಮಾಡಿದ್ದಾರೆ. ಸೊ ಆ ರೂಲ್ಸ್ನ ಇಟ್ಕೊಂಡ್ರೆ ನಮಗೆ ಮೇಜರ್ ಕ್ಯಾಮ್ರಾ ಸೆಟಪ್ಪು ಅಥವಾ ತುಂಬ ಸಿನಿಮೆಟಿಕ್ ಗ್ರಾಮರ್ ನಾಲೆಡ್ಜ್ ಅಗತ್ಯ ಇದೆ, ಶಾರ್ಟ್ ಫಿಲ್ಮ್ಸ್ ಮಾಡ್ಬೋದು ಅನ್ನೋದೊಂದು ಅಲ್ಲಿ ಕಲಿತೆ. ಅದನ್ನ ಇಂಪ್ಲೈ ಮಾಡ್ಕೊಂಡು ನಾನು ಒಂದೆರಡು ಶಾರ್ಟ್ ಫಿಲ್ಮ್ಸ್ ಮಾಡಿದೆ. ಅದು ನನಗೆ ತುಂಬ ಎಫೆಕ್ಟಿವ್ ಆಗಿ ಸ್ಟೋರಿ ಟೆಲ್ ಅದ್ರ ಮುಖಾಂತರ ಹೇಳ್ಬೋದು ಅಂತ ಅನಿಸ್ತು. ಸೊ ನರಸಿಂಹ ಫಿಲ್ಮ್ ಮಾಡ್ತಾ ಅದರಿಂದ ನನಗೆ ಲಚ್ಚವಾದ ಕಥಾ ಸಂಗಮದಲ್ಲಿ ಲಚ್ಚವ ಮಾಡೋ ಆಪರ್ಚುನಿಟಿ ಸಿಕ್ತು. ಸೊ ಎರಡೂ ಸಿನಿಮಾದಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು, ಓಕೆ ನಾನು ಈ ಅಪ್ರೋಚಲ್ಲಿ ನಾನು ಸಿನಿಮಾ ಮಾಡ್ಬೋದು ಅಂತ. ಅದರಿಂದ ಸಿಕ್ಕಿದ ಕಾನ್ಫಿಡೆನ್ಸಿಂದ ನಾನು ಫೀಚರ್ ಫಿಲ್ಮ್ ಶಿವಮ್ಮ ಕಥೆ ವರ್ಕ್ ಮಾಡೋದು. You spotted him, he spotted the whole village, ಅಂದರೆ ಟ್ಯಾಲೆಂಟ್ಸ್ ಇನ್ ದ ವಿಲೇಜ್. ಅಂದರೆ ಎಲ್ಲರಿಗೂ ಒಂದು ಟೈಮ್ ಅಂತ ವೆಯ್ಟ್ ಮಾಡ್ತಾ ಇರುತ್ತೆ, ಅದಕ್ಕೆ ಅವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಸರಿಯಾದ ಸಮಯದಲ್ಲಿ ಅದು ಸಿಂಕ್ ಆಗೋದಿದೆಯಲ್ವ, ಅದು ತುಂಬ ಇಂಪಾರ್ಟೆಂಟು ಫಿಲ್ಮ್ ಮೇಕರ್ಗೆ, ವೆರಿ ಇಂಪಾರ್ಟೆಂಟ್ ಅದು ಅವ್ನ ಕರಿಯರಲ್ಲಿ ಅಂತ ನಾನು ಫೀಲ್ ಮಾಡ್ತೀನಿ. ನಾವು ಯಾವತ್ತೂ ಆ್ಯಸ್ ಎ ಫಿಲ್ಮ್ ಮೇಕರ್ಸ್ ನಮಗೆ ಫಸ್ಟ್ ಶಾಟ್ ತುಂಬ ಮೆಮೊರಬಲ್ ಒಳ್ಳೆಯ ಅಲ್ವಾ, ಒಂದು ಫಸ್ಟ್ ಶಾಟ್ ತೊಗೊಳ್ತೀವಲ್ವ ತುಂಬ. ನನಗೆ ಇವತ್ತು ನೆನಪಿದೆ, ರಿಕ್ಕಿ ನಾನು ಮಾಡ್ಬೇಕಾದ್ರೆ ಫಸ್ಟ್ ಶಾಟ್ ವಾಸ್ ಇದು ಸೆಕೆಂಡ್ ಹಾಫ್ ಒಂದು ಪೋರ್ಷನ್ ಬರುತ್ತೆ. ಹರಿಪ್ರಿಯ ಅವರು ಏನು ಗೆಜ್ಜೆ ಕಟ್ಟಿ ಡ್ಯಾನ್ಸ್ ಮಾಡ್ತಾ ಇದ್ರು, ಆ ಗೆಜ್ಜೆಗೆ ಆ ಗೆಜ್ಜೆನ ತೊಗೊಳೋಕ್ಕೆ ಒಂದು ವೈಬ್ರೇಷನ್ ಕೈ ಬರುತ್ತೆ. ದ್ಯಾಟ್ ವಾಸ್ ಮೈ ಫಸ್ಟ್ ಶಾಟ್. ಸೊ ಅದಾದ ತಕ್ಷಣ ಫಸ್ಟ್ ಕ್ಲಾಪ್ ಮಾಡಿದ್ರು ರಕ್ಷಿತ್, ಮಗ ಫಸ್ಟ್ ಶಾಟ್ ಮಾಡಿದ್ರಿ ಅಂತ. ಓಕೆ, ಅದೆಲ್ಲ ಯಾವತ್ತೂ ನೀವು ಎಷ್ಟೇ ಅಚೀವ್ ಮಾಡಿ, ಏನೇ ಫಿಲ್ಮ್ ಮಾಡಿ, ನೀವು ಅಲ್ಟಿಮೇಟ್ಲಿ ದಟ್ ಫಸ್ಟ್ ಶಾಟ್ ಆ್ಯಂಡ್ ದಟ್ ಫಸ್ಟ್ ಫಿಲ್ಮ್ ಅದೆಲ್ಲವೂ ಕೂಡ ನಮ್ಮ ಅನುಭವದಲ್ಲಿ ನಾವು ಸಾಯೋವರೆಗೂ ಕೂಡ ನಮಗೆ ಮೆಮೊರಿಯಾಗಿ ಉಳ್ಕೊಂಡೇ ಇರುತ್ತೆ. ಸೊ ಆ ಥರದಲ್ಲಿ ನನಗೆ ನನ್ನ ಊರು ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ 2-3 ಫಿಲ್ಮ್ ಆದಮೇಲೆ ಪ್ರಯತ್ನ ಮಾಡಬೇಕಾಯ್ತು. ನಾನು ಮೊದಲಿಂದಲೂ ಇತ್ತು ರಿಕ್ಕಿ, ನಾನು ಕೆರಳಿ ಶೂಟ್ ಮಾಡಬೇಕಿತ್ತು, ಸರ್ಕಾರಿ ಊರಲ್ಲಿ ಶೂಟ್ ಮಾಡೋದಿತ್ತು. ಬೇರೆ ಬೇರೆ ಕಾರಣಗಳಿಂದಾಗಿ ಬೇರೆ ಬೇರೆ ಥರದಲ್ಲಿ ಕಥೆಯಲ್ಲಿ ಆಗಿನ ಬದಲಾವಣೆ ಆಯಿತು.
ಜಯಶಂಕರ್ಗೆ ಫಸ್ಟ್ ಫೀಚರ್ ಫಿಲ್ಮೇ ಅವ್ರ ಊರಲ್ಲಿ ಶೂಟ್ ಮಾಡುವಂಥ ಒಂದು ಅಪಾರ್ಚುನಿಟಿ, ಅವ್ರ ಊರಿನವ್ರನ್ನೇ ಇಟ್ಕೊಂಡು ಕಾಸ್ಟ್ ಮಾಡ್ಕೊಂಡು ಮಾಡುವಂಥದ್ದು. ಅದ್ರ ಜೊತೆಗೆ ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೊಗೊಂಡು ಹೋಗಿ 17 ಫೆಸ್ಟಿವಲಲ್ಲಿ ಅದನ್ನು ಪ್ರೀಮಿಯರ್ ಮಾಡ್ಕೊಂಡು ಬಂದು 4 ಅವಾರ್ಡ್ನ ಗೆದ್ದು, ಐ ಥಿಂಕ್ ಇಟ್ ಇಸ್ ಹ್ಯೂಜ್. ಅಂದರೆ ನಮ್ಮಲ್ಲಿ ಇಂಥ ಸಿನಿಮಾಗಳನ್ನು ಜನರು ಕೂಡ ಸೆಲೆಬ್ರೇಟ್ ಮಾಡಬೇಕಂತ ನಾನು ಆಸೆ ಪಡ್ತೀನಿ. ಶಿವಮ್ಮ ಒಂದು ಆಸ್ ಇಟ್ಸ್ ಕಾನ್ಸೆಪ್ಟ್ ಆಫ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಬಟ್ ಇದು ಒಂಥರ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಆಗಿಲ್ವಾ ಈ ಫಿಲಮ್ಗೆ? ಇಂಡಿಯಾ ಅಂದ್ರೆ ಟೇಕಿಂಗ್ ಟು ಫೆಸ್ಟಿವಲ್ಸ್ ಓನ್ಲಿ ಒಂಥರ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಹೇಳ್ಬಹುದು. ಬಟ್ ಏನಂದ್ರೆ ಎಲ್ಲ ಸಿನಿಮಾಗೂ ಫೆಸ್ಟಿವಲ್ ಹೋಗೋ ಫಿಲ್ಮ್ಗಳಿಗೆ ಅಂತ ಅಪಾರ್ಚುನಿಟಿಗಳು ಸಿಗುತ್ತಾ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಕೆಲವೇ ಫಿಲ್ಮ್ ಈಗ ತಿಥಿಯಲ್ಲ ನಮ್ಗೆ ಅಂತ ಅವಕಾಶ ಸಿಕ್ತು. ಅಂದರೆ ನಿಮಗೆ ಥಿಯೇಟ್ರಿಕಲ್ ರನ್ನೇ 50 days ಓಡಿರುವಂಥ ಒಂದು ಫಿಲ್ಮ್, ಸ್ಪೆಷಲಿ ನಮ್ಮ ಮೈಸೂರು ರೀಜನಲ್ಲಿ ಆ ಭಾಗದ ಕಥೆ ಆಗಿರೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ಎಕ್ಸೆಪ್ಟ್ ಮಾಡಿಕೊಂಡ್ರು. ಆ ಪಾತ್ರಗಳನ್ನ ಅಷ್ಟು ಎಂಜಾಯ್ ಮಾಡಿದ್ರು ಜನ. ಸೊ ಹಾಗೆ ಕೆಲವು ಕಾಸರಗೋಡಿ ಸರ್ ಸಿನಿಮಾಗಳು, ಕೆಲವೊಂದಷ್ಟು ದ್ವೀಪ ಆಗ್ಬೋದು, ಸುಮಾರಷ್ಟು ಸಿನಿಮಾಗಳು ಆ ಥರ ಥಿಯೇಟ್ರಿಗಳು ರನ್ ತಗೊಂಡಿದೆ. ಬಟ್ ಇನ್ನೂ ಸುಮಾರಷ್ಟು ಸಿನಿಮಾಗಳು ನಮ್ಮ ಕಾಸರಗೋಡಿ ಸರ್ ಸಿನಿಮಾಗಳನ್ನ ಫೆಸ್ಟಿವಲ್ ಮಾತ್ರ ನಾನು ನೋಡೋಕ್ಕಾಗಿದ್ದು. ಐ ಫೀಲ್ ಈ ಥರ ಸಿನಿಮಾಗಳು ಜನರಿಗೂ ಕೂಡ ಇದ್ರ ಬಗ್ಗೆ ಆಸಕ್ತಿ ಇದೆ. ಲಾರ್ಜ್ ಸ್ಕೇಲ್ ಅಂತ ನಾನೇನು ಹೇಳಲ್ಲ. ಸೊ ಬಟ್ ಇದನ್ನು ಕೂಡ ನೋಡುವಂಥ ಜನರು ತುಂಬ ಜನ ಇದ್ದಾರೆ. ಅವ್ರಿಗೆ ನಾವು ತಲುಪಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಷ್ಟದ ಕೆಲಸ ಅದು. ನೀವು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಇವರೇ ನೋಡಿ ಅಂತ. ಫೆಸ್ಟಿವಲ್ಸ್ ಅಂತ ಅಂದ್ರೆ ನಾನ್ ಕನ್ನಡಿಗ ಆಡಿಯನ್ಸ್ ಇರ್ತಾರೆ, ಲೈಕ್ ಫಾರಿನರ್ಸ್. ಅವ್ರು ಈ ಫಿಲಮ್ ನೋಡೋಕ್ಕೆ ಏನು ಇಂಪಾರ್ಟೆನ್ಸ್ ಅನ್ಸುತ್ತೆ? ವೈ ಶುಡ್ ದೇ ವಾಚ್ ದಿಸ್ ಕೈಂಡ್ ಆಫ್ ಮೂವಿ? ಫೆಸ್ಟಿವಲ್ಸ್ ಆಗ್ಬೋದು ಅಥವಾ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ಗೆ ಒಂದು ಸಿನಿಮಾ ಹೋದಾಗ ಅಲ್ಲಿ ಅವ್ರು ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡೋದೆ ಯಾವ ಊರಿಂದ ಬಂದಿದೆ ಸಿನಿಮಾ, ಅಲ್ಲಿಯ ಕಲ್ಚರ್ ಏನು, ಆ ಮಣ್ಣಿನ ಕಥೆಗಳೇನು, ಅಲ್ಲಿನ ಪಾತ್ರಗಳು ಹೇಗೆ ಬಿಹೇವ್ ಮಾಡುತ್ತೆ, ಇದೇ ಇರುತ್ತೆ. ಮೋರ್ ದನ್ ದ್ಯಾಟ್ ಏನಿರಲ್ಲ. ನಿಮ್ಗೆ ಎಷ್ಟೊಂದು ಇರಾನಿಯನ್ ಫಿಲ್ಮ್ಸ್ ಆಗಲಿ, ಎಷ್ಟೊಂದು ವೆಸ್ಟರ್ನ್ ಫಿಲ್ಮ್ಸ್, ನಾವು ವರ್ಲ್ಡ್ ಸಿನಿಮಾ ಅನ್ನೋ ಕ್ಯಾಟಗರಿಲಿ ಏನು ಹೇಳ್ತೀವಿ ನಾವು ಸುಮಾರಷ್ಟು ಫೆಸ್ಟಿವಲ್ ಬಂದಿರುವಂಥದ್ದು ನೋಡಿರೋದು. ಈಗಾದರೂ OTT ಇದೆ, ಅಲ್ಲಿ ನಮ್ಗೆ ಅಪಾರ್ಚುನಿಟಿ ಸಿಗುತ್ತೆ. ಸೊ ನಾವು ನೋಡಿದ್ದು ಕೂಡ ಆ ಊರಿನ ಕಲ್ಚರ್ನೇ. ಈ ಥರ ಸಿನಿಮಾ ಹೇಳೋದೇ ನಮ್ಮ ಊರಿನ ಕಥೆಗಳನ್ನ, ನಮ್ಮ ನಾಡಿನ ಕಲ್ಚರನ್ನ, ಅದನ್ನು ತುಂಬಾ ನೀಟಾಗಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಹೋಗುತ್ತೆ. ಸೊ ಐ ಥಿಂಕ್ ಒಂದು ಎರೆಹಂಚನದ ಬಗ್ಗೆ ಮೋಸ್ಟ್ಲಿ ಎಲ್ಲೆಲ್ಲ ಫೆಸ್ಟಿವಲ್ ಹೋಗಿದೆ ಅಲ್ಲೆಲ್ಲ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಅಂದ್ರೆ ಸ್ಟೋರಿ ಇಸ್ ಯೂನಿವರ್ಸಲ್. ಸೊ ಈಗ ನಾನು ಗುಸಾನ್ಗೆ ಹೋದ್ರೆ ಅವರು ದೇ ಆಲ್ಸೋ ಕುಡ್ ಕನೆಕ್ಟ್ ಟು ದ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್. ನಮ್ಮಲ್ಲಿ ಒಂದು ಫೋಟೋಸ್ ಏನಾದರೂ ಒಂದು ಬಡತನದ ಒಂದು ಫೋಟೋಸ್ ಅಮೇರಿಕಾ ನೋಡಿದ್ರೆ ಇಂಡಿಯಾ ಇಸ್ ಅ ಪುವರ್ ಕಂಟ್ರಿ ಥರ ಒಂದು ಆ ರೀತಿ. ಈ ಥರ ಫಿಲಮ್ಸ್ನ ನಾವು ಒಂಥರ ನಾವು ಬೇರೆ ಥರ ಪಿಕ್ಚರೈಸ್ ಮಾಡ್ತೀವ ನಮ್ಮ ಹಳ್ಳಿ ಬಗ್ಗೆ ಅಂತ ಏನಾದರೂ ಅನ್ಸುತ್ತೆ? ಅಂದರೆ ನಿಮಗೆ ತುಂಬಾ ಸ್ಟೇಜ್ಡ್ ಆ ಥರದ ಎಲಿಮೆಂಟ್ ಮುಂಚೆಯಿಂದ ಏನು ಸಮ್ ಫಿಲ್ಮ್ ಮೇಕರ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಇಂಡಿಯನ್ ತಕ್ಷಣ ಇಲ್ಲಿ ಕಡು ಬಡತನ, ಇಲ್ಲಿ ಹಾಗಿದೆ ಹೀಗಿದೆ ಅಂತ ಅನ್ಕೊಂಡು. ಯಾಕೆ ಇಂಡಿಯಲ್ಲಿ ಬೇರೆ ಏನಿಲ್ವಾ ಅಂತ ನಾನು ಕೇಳೋದು. ಕಲ್ಚರಲ್ಲಿ ನಾವು ಎಷ್ಟು ರಿಚ್ ಇದೀವಿ, ನಮ್ಮ ಜನರು, ನಮ್ಮ ಲೈಫ್ ಏನಿದೆ, ನಮ್ಮ ಲೈಫಿನ ವ್ಯಾಲ್ಯೂಸ್ ಎಷ್ಟಿದೆ, ನಮ್ಮ ಆಸ್ ಎ ಫ್ಯಾಮಿಲಿ ನಾವು ಹೇಗೆ ಬದುಕ್ತೀವಿ, ಸೊ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಒಂದು ಕೂಡು ಕುಟುಂಬವಾಗಿ ನಾವು ಹೇಗೆ ಬದುಕ್ತೀವಿ, ಇಂಥದ್ದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅದನ್ನು ತೋರಿಸಲ್ಲ. ಸೊ ಯಾವತ್ತು ಈಗ ಇತ್ತೀಚೆಗೆ ಏನಾಗಿದೆ, ಸೋಷಿಯಲ್ ಮೀಡಿಯಾ ತುಂಬಾ ಇದಾಗಿರೋದ್ರಿಂದ ಒಂದು ಅಮೆರಿಕ ಅಂತ ಒಂದು ದೇಶ, ಅಲ್ಲಿ ರಸ್ತೆ ಬದಿಲಿ ಏನ್ ನಡೀತಾನೋ ವಿಡಿಯೋಗಳು ವೈರಲ್ ಆಗಿ ಶುರುವಾಯ್ತು. ಖಂಡಿತ ಅವ್ರ ಸಿಚುವೇಶನ್ ಹೆಂಗಿದೆ, ಹಾದಿ ಬೀದಿಲಿ ಹೆಂಗ್ ಬಿದ್ದಿದ್ದಾರೆ ಅಲ್ಲೆಲ್ಲ ಜನರು, ಭಿಕ್ಷೆ ಬಿಡೋರು ಹೆಂಗಿದ್ದಾರೆ. ಇಂಡಿಯಾದಲ್ಲಿ ಮಾತ್ರ ತೋರಿಸ್ತಿದ್ರಲ್ಲ, ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲೆಲ್ಲ ವೈರಲ್ ಆಗ್ತಿದೆ. ನಾನು ಹೇಳ್ತಿರೋದು ಇವೆಲ್ಲ ಒಂದು ವಿಚಾರವನ್ನ ಬೇರೆ ಜನರ ಮೇಲೆ ಪುಷ್ ಮಾಡಿ ಒಂದು ದೇಶವನ್ನೇ ಒಂದು ಪೋರ್ಟ್ರೇ ಮಾಡುವಂತ ರೀತಿ. ಸೊ ಇವತ್ತಿಗೆ ಅದು ನಡೆಯಲ್ಲ. ಯಾಕಂದ್ರೆ ಜನರಿಗೆ ಇಡೀ ಪ್ರಪಂಚ ಅವ್ರ ಕೈಯಲ್ಲಿ ಆಕ್ಸೆಸ್ ಇದೆ, ಹಾಗಾಗಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ. ಹಾಗಾಗಿ ನಮ್ಮಲ್ಲಿ ಶಿವಮ್ಮ ಆ ಲೈಫ್ ಇದೆಯಲ್ವ, ಇಲ್ಲಿನ ಊರು ಆ ಜನಜೀವನ ಒಂದ್ ಸೈಡ್ ಎಸ್ಟಾಬ್ಲಿಷ್ ಆಗ್ತದೆ. ಸೇಮ್ ಟೈಮ್ ನಿಮಗೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಆಗ್ಬೋದು, ಅಥವಾ ಅಲ್ಲಿ ಏನೋ ಅವ್ರು ಬದುಕೋಸ್ಕರ ಏನು ಒದ್ದಾಡ್ತಾರೆ. ಆ ಬದುಕಿನ ಹೋರಾಟ ಅನ್ನೋದು ಪ್ರಪಂಚದ ಎಲ್ಲ ಮೂಲೆಯಲ್ಲೂ ಒಂದೇ ಸೇಮ್. ಶಿವಮ್ಮ ನನ್ನ ಪ್ರಕಾರ ಎಲ್ಲ ದೇಶದಲ್ಲೂ ಇದ್ದಾರೆ, ಎಲ್ಲ ಊರಲ್ಲೂ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಓಕೆ, ನೀವು ಎಲ್ಲ ಕಡೆ ಯು ಡಿಡ್ ಮೋಸ್ಟ್ ಆಫ್ ದ ಟ್ರಾವೆಲಿಂಗ್, ನಿಮಗೆ ಆಪರ್ಚುನಿಟಿ ಸಿಕ್ತು ಟು ಮೀಟ್ ಮೋಸ್ಟ್ ಆಫ್ ದ ಫಿಲ್ಮ್ ಮೇಕರ್ಸ್. ಅವರು ಈ ಫಿಲಮ್ ನೋಡಿದ್ಮೇಲೆ ಅವ್ರ ಭಾವನೆಗಳು ನಿಮ್ಮ ಜೊತೆ ಹಂಚ್ಕೊಂಡಿದ್ರು ಗ್ಯಾರಂಟಿ. ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಬೇರೆ ಬೇರೆ ಕಾಂಟಿನೆಂಟಲ್ಲಿ ರೆಸ್ಪಾನ್ಸ್ ಬೇರೆ ಬೇರೆ ಥರ ಇತ್ತು. ಸೊ ಭೂತಾನ್ ಅಂಡ್ ಕೊರಿಯಾ, ಈ ಸೌತ್ ಏಷ್ಯನ್ ಪಾರ್ಟಲ್ಲಿ ದೇ ಕುಡ್ ರಿಲೇಟ್ ಟು ದ ಸ್ಟೋರಿ ಮೋರ್. ಯಾಕಂದರೆ ಅಲ್ಲೂ ಈ ಥರದ್ದು ಒಂದಷ್ಟು ಬಡತನಗಳಿರುತ್ತೆ. ಮತ್ತು ಬಟ್ ಯುರೋಪ್ ಅವರು ಬೇರೆ ಥರ ನೋಡ್ತಾರೆ ಜನ. ಸೊ ಯುರೋಪಲ್ಲಿ ಒಬ್ಬರು ಬಂದು ನನ್ನನ್ನು ನೋಡಿ ಅವರು ಒಂದು ಕಮೆಂಟ್ ಮಾಡಿದ್ರು, ಅಂದರೆ ಲೈಕ್ ಐ ಸಿ ಶಿವಮ್ಮ ಇನ್ ಯು ಅಂತಂದ್ರು. ಸೊ ಅದು ಅವ್ರಿಗೆ ಆ ಇನ್ಸಿಗೆ ಏನು ಅನಿಸ್ತೋ ಅದು ಗೊತ್ತಿಲ್ಲ, ಬಟ್ ದಟ್ ವಾಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ನನಗೆ ಒಬ್ಬ ಫಾರಿನ್ ಆಡಿಯನ್ಸ್ ಇಂದ. ಅಂದರೆ ಆಮೇಲೆ ಅವರು ನಮ್ಮ ಕಾಸ್ಟ್ಯೂಮ್ ಎಲ್ಲ ಇವ್ರ ಕಾಸ್ಟ್ಯೂಮ್ ಡಿಸೈನ್ ಇಸ್ ಫ್ಯಾಂಟಾಸ್ಟಿಕ್ ಅಂತಂದ್ರು. ನೋಡಿದ್ರೆ ನಮ್ಮ ಕಾಸ್ಟ್ಯೂಮ್ ಡಿಸೈನ್ ಮಾಡಿಸಿಲ್ಲ, ಅವ್ರು ಹೆಂಗಿದಾರೋ ಹಂಗೆ ತೋರಿಸಿದ್ರು. ಸೊ ಯುರೋಪ್ ಅವರು ಆ ಥರ ತಗೊಂಡ್ರು ಸಿನಿಮಾ. ಓಕೆ, ನಮ್ಮ ಬೆಂಗಳೂರು, ನಮ್ಮ ಮಿಯಾಮಿ ಫೆಸ್ಟಿವಲಲ್ಲೂ ಇತ್ತು, ಆಮೇಲೆ ಬೆಂಗಳೂರಲ್ಲೂ ಇತ್ತು. ಅವ್ರಿಗಿದೆಲ್ಲ
ಏನು ಅಂದರೆ ನೀವು ಒಂದು ಕಡೆ ಅವರು ಕಾಸ್ಟ್ಯೂಮಿಂದ ಹಿಡಿದು ಡೀಟೇಲಿಂಗು ನಿಮ್ಮಲ್ಲಿ ಶಿವಮ್ಮ ನೋಡಿದ್ದು ಅಂತಂದರು. ಬಟ್ ಬೆಂಗಳೂರಲ್ಲಿ ನೋಡೋರು, ನಮ್ಮಲ್ಲೇ ನೋಡೋರು ಏನು ಅನಿಸುತ್ತೆ, ಬಿಕಾಸ್ ಅವ್ರಿಗೆ ಇದು ಕಾಮನ್, ದಿನ ನೋಡೋರು ಇಲ್ಲೂ ನೋಡ್ತಾರೆ. ಬೆಂಗಳೂರಲ್ಲೂ ಈ ಥರ ಜೀವನ ಇದೆ, ಶಿವಮ್ಮ ಅಂತ ಜೀವನ ಇದ್ದೇ ಇದೆ. ಬಟ್ ಅವ್ರಿಗೇನು ಅನಿಸ್ತು ಅಂತ ನಿಮ್ಗೆ ಅನಿಸುತ್ತೆ? ಲೈಕ್ ಅವ್ರು ದಿನನಿತ್ಯ ನೋಡ್ಬೋದು, ಬಟ್ ಆ ಥರ ಸಿನಿಮಾ ನೋಡಿರಲ್ಲ. ಅಂದರೆ ಅಷ್ಟು ರಿಯಲಿಸ್ಟಿಕ್ ಆಗಲಿ ಅದ್ರ ಬಗ್ಗೆ ಸಿನಿಮ್ಯಾಟಿಕ್ ಆಗಿ ಒಂದಷ್ಟು ಸಿನಿಮಾಗಳು ನೋಡಿರ್ತಾರೆ ಹೊರತು ಇದೊಂಥರ ಡಾಕ್ಯುಫಿಕ್ಷನ್ ರೀತಿಯಲ್ಲಿ ಅವ್ರಿಗೂ ಹೊಸದು ಅಂತ ಅನ್ಸುತ್ತೆ. ಇನ್ಕ್ಲೂಡಿಂಗ್ ಮಾಮಿ, ಮುಂಬೈ ಆಡಿಯನ್ಸ್ಗಾಗಲಿ, ಕನ್ನಡಿಗರು ಆಗಲಿ ಅಂದ್ರೆ ಏನು ಫ್ರೆಶ್ ಕಾನ್ಸೆಪ್ಟ್ ಅಂತ ಅನಿಸ್ತು ಆಡಿಯನ್ಸ್ಗೆ. ಫ್ರೆಶ್ ಕಾನ್ಸೆಪ್ಟ್, ಬಟ್ ಅವ್ರ ಭಾವನೆಗಳು ಇತ್ತಾ, ಅಂದರೆ ಆ ರೆಸ್ಪಾನ್ಸ್ ಇತ್ತಾ? ನಿಮ್ಗೆ ರೆಸ್ಪಾನ್ಸ್ ಹೇಗಿತ್ತು ಅಲ್ಲೇನಿತ್ತು? ಆಕ್ಚುಲಿ ನಮ್ಮ ಇಂಡಿಯನ್ಸ್ ಮತ್ತೆ ಮುಂಬೈ ಮತ್ತೆ ಬೆಂಗಳೂರು ಆಡಿಯನ್ಸ್ ಜಾಸ್ತಿ ರೆಸ್ಪಾಂಡ್ ಮಾಡಿತ್ತು ಸಿನಿಮಾಗೆ. ಓಕೆ, ಅವ್ರು ಒಂದು ಸಿನಿಮಾ ನೋಡ್ತಾರೆ, ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನೋಡ್ತಾರೆ ಇಂಟರ್ನ್ಯಾಷನಲ್ ಆಡಿಯನ್ಸ್. ಬಟ್ ನಮ್ಮವ್ರು ತುಂಬಾ ರಿಲೇಟಬಿಲಿಟಿ ನಮ್ಗೆ ಜಾಸ್ತಿ ಇತ್ತು ಕನ್ನಡದವ್ರಿಗೆ. ಅವ್ರು ಯಾವ್ದೋ ಊರಿನ ಕತೆ, ಹೌದು, ನಮ್ಮವ್ರಿಗೆ ನಮ್ದೇ ಕತೆ. ಒಳ್ಳೆ ಮಾತು ಹೇಳಿದ್ರೆ. ಸೊ ಹಾಗಾಗಿ ನಮ್ಮವ್ರಿಗೆ ಹೆಚ್ಚು ಜಾಸ್ತಿ ಇದಾಗುತ್ತೆ. ನನಗೂ ಕೂಡ ನಾನು ಥಿಯೇಟ್ರಿಕಲ್ಲಿ ಇವತ್ತು ಒಂದು KRG ಸ್ಟುಡಿಯೋ ಅಂತ ಒಂದು ಕಾರ್ತಿಕ್ ಗೌಡ್ರು ಅಂತ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗ್ಬೋದು. ನಾವು ಇದನ್ನ ಚಂದ ಮಾಡಿ ಒಂದು ಪ್ರಾಪರ್ ಒಂದು ಟ್ರೈಲರ್ ಲಾಂಚ್. ನಾರ್ಮಲಿ ಅದಕ್ಕೆ ಹೇಳಿದ್ರು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇದೆ. ಬಟ್ ಯೂಶಲಿ ಏನ್ ಗೊತ್ತಾ, ಈ ತರ ಫಿಲಮ್ಸ್ ಬಂದಾಗ ಬಟ್ ನೇಮ್ ಮ್ಯಾಟರ್ಸ್ ಅನ್ಸುತ್ತೆ. ಒಂದು ರಿಷಬ್ ಶೆಟ್ಟಿ ಫಿಲಮ್ಸ್ ಇಂದ ಬಂದ ಇವಾಗ ನೀವು ಯು ಹ್ಯಾವ್ ಆಲ್ಸೋ ಟ್ರಾವೆಲ್ ದಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇತ್ತು ನೀವು ಫಿಲಮ್ ಮೇಕಿಂಗ್ ಮಾಡ್ಬೇಕಾರೆ ಅಂತ. ನಿಮಗೆ ಪ್ರೊಡಕ್ಷನ್ ಆ್ಯಸ್ ಅ ಪ್ರೊಡ್ಯೂಸರ್ ಯು ನೋ ವಾಟ್ ಈಸ್ ಇಂಪಾರ್ಟೆಂಟ್. ಅಂದರೆ ಇವತ್ತು ಏನೇ ಒಂದು ಪ್ರಾಡಕ್ಟ್, ಚಿಕ್ಕ ಪ್ರಾಡಕ್ಟ್ ಆದರೂ ಅದನ್ನ ಹೇಗೆ ನೀವು ಮಾರ್ಕೆಟ್ ಮಾಡಬೇಕು ಅಂತ ಒಂದು ಅಲ್ಟಿಮೇಟ್ಲಿ ನೀವು ಅಂದರೆ ನೀವು ಸಿನಿಮಾ ಮಾಡೋಕ್ಕೆ ಎಷ್ಟೆಲ್ಲ ಎಫರ್ಟ್ ಹಾಕ್ತೀರಾ. ಜಯಶಂಕರ್ ಆಗ್ಬೋದು, ಇಡೀ ತಂಡ ಅವ್ರ ಜೊತೆ ಕೆಲಸ ಮಾಡೋ ADC ಹಿಡ್ಕೊಂಡು ಪ್ರೊಡಕ್ಷನ್ ಕೆಲಸ ಮಾಡೋದವರು, ಆರ್ಟಿಸ್ಟ್ಗಳಾಗ್ಬೋದು. ಐ ಥಿಂಕ್ ಇವ್ರು 3 ವರ್ಷದ ಇವ್ರ ಎಫರ್ಟ್. ನಾನು ಆಸ್ ಅ ಪ್ರೊಡ್ಯೂಸರ್ ನಾನು ದುಡ್ಡು ಹಾಕಿ ಕೂತ್ಕೊಂಡಿದ್ದೆ ಬಿಟ್ಟರೆ ನಾನು ಬೇರೆ ಏನು ಕೆಲಸ ಇರಲಿಲ್ಲ. 3 ವರ್ಷ ಇವರು ಅಷ್ಟು ಕಷ್ಟಪಟ್ಟಿರೋದಕ್ಕೆ ನಾವು ಅದಕ್ಕೆ ವ್ಯಾಲ್ಯೂ ಯಾವಾಗ ಸಿಗುತ್ತೆ ಅಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ತಂದು ಜನರು ತಲುಪಿಸಿದಾಗ ಅಲ್ಟಿಮೇಟ್ ಗೋಲ್ ಅದೇ ಅಲ್ವಾ. ಜನ ಇದನ್ನು ಚೆನ್ನಾಗಿ ನೋಡಿಬಿಟ್ರೆ, ಅವ್ರಿಗೆ ಇಷ್ಟಪಟ್ಬಿಟ್ರೆ, ಅವ್ರು ರಿಸೀವ್ ಮಾಡ್ಕೊಂಡ್ಬಿಟ್ರೆ ಐ ಥಿಂಕ್ ಇವ್ರು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಅದಕ್ಕೆ ನಾನು ಸರ್ಕಾರಿ ಆಗ್ಬೋದು ಅಥವಾ ನಮ್ಮ ಬೇರೆ ಎಲ್ಲ ಫಿಲ್ಮ್ಸ್ಗಳಿಗೆ ನಾವೇನು ಟ್ರೈಲರ್ ರಿಲೀಸಿಂದ ಹೇಳ್ಕೊಂಡು ಪ್ರಮೋಷನಲ್ ಆಕ್ಟಿವಿಟೀಸ್ ಇಟ್ಕೋಬೋದು, ಇದೆಲ್ಲವೂ ಏನು ಮಾಡ್ತಿದ್ವಿ, ಸೇಮ್ ಏನು ಮಾಡ್ತಾ ಇದ್ದೀವಿ. ಮೇ ಬಿ ಥಿಯೇಟ್ರಲ್ಲಿ ಕಟೌಟ್ ಹಾಕೋಲ್ವೇನೋ, ಓಕೆ, ತುಂಬ ಪೋಸ್ಟರ್ಸ್ ಹಾಕೋಲ್ವೇನೋ, ಆ ಥರದ ಇದು TV ಪ್ಯಾಕೇಜಸ್ ಈ ಥರದಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ಮಾಡದೆ ಹೋಗ್ತೀವಿ ನಾವು. ಬಟ್ ಡಿಜಿಟಲಿ ಜನರಿಗೆ ಇದನ್ನು ಹೆಂಗೆ ತಲುಪಿಸ್ಬೇಕು ಆ ಪ್ರಯತ್ನ ಅಂತೂ ಪಟ್ಟೆ ಪಡ್ತೀವಿ. ಮತ್ತು ಐ ಹೋಪ್ ಸಿನಿಮಾ ರಿಲೀಸ್ ಆದಾಗ ಒಂದ್ಸಲ ಜನ ಬಂದು ಈ ಫಿಲ್ಮ್ ನೋಡಿದ್ರೆ ಐ ಥಿಂಕ್ ಅವರೇ ಇದನ್ನ ವರ್ಡ್ ಆಫ್ ಮೌತ್ ಇಂದಾನೆ ತೊಗೊಂಡೋಗ್ತಾರೆ ಅನ್ನೋ ತುಂಬ ಸ್ಟ್ರಾಂಗ್ ಬಿಲೀಫ್ ಇದೆ ನನಗೆ. ನಿಮಗೆ ಶಿವಮ್ಮನ ಪಾತ್ರ ಅವ್ರು ಮಾಡಿದ್ರಲ್ಲ, ಅವ್ರ ಫಿಲಮ್ ನೋಡಾದ್ಮೇಲೆ ನಿಮ್ಮ ಫಸ್ಟು ಅವ್ರಿಗೆ ಏನಂದ್ರಿ? ವಾಟ್ ಇಸ್ ಯುವರ್ ಫೀಡ್ಬ್ಯಾಕ್ ಟು ಅವರ್? ಅವರು ಒಂದು ಅನ್ಬಿಲಿವೇಬಲ್ ಅವರು. ಅಂದರೆ ಶೋಭಾ ನನ್ನ ಪ್ರಕಾರ ಫುಲ್ ಆಫ್ ಲೈಫ್. ಪ್ರತಿಯೊಬ್ಬರ ಜೀವನದಲ್ಲೂ ಯಾವುದೇ ಹಂತದಲ್ಲೂ ಇರಿ ನೀವು, ಅಂದರೆ ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡಿದು ಒಬ್ಬ ರಿಚೆಸ್ಟ್ ಯಾರೋ ಒಬ್ಬನವ್ರು ತೊಗೊಂಡ್ರು ಕೂಡ ಶೋಭನ್ ಜರ್ನಿ ಪ್ರತಿಯೊಬ್ಬರು ಅವ್ರದ್ದೇ ರೀತಿಯಲ್ಲಿ ತೊಗೊಂಡಿರ್ತಾರೆ. ಅದರಲ್ಲಿ ಎಲ್ಲ ಹೆಣ್ಣಿನ ಜೀವನದಲ್ಲಿ, ಎಲ್ಲ ಹೆಣ್ಣು ಎಲ್ಲ ಗಂಡು, ಒಬ್ಬ ಮನುಷ್ಯನ ಜೀವನದಲ್ಲಿ ನಡೆಯುತ್ತೆ. ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ, ಎಲ್ಲರದ್ದು ಸ್ಟ್ರಗಲ್. ಅವ್ರವ್ರ ಜೀವನಕ್ಕೋಸ್ಕರ ಅವ್ರವ್ರ ಹೋರಾಟ ಪಟ್ಟೆ ಪಡ್ತಾರೆ. ಸೊ ನನಗೆ ಅವ್ರ ಪರ್ಫಾರ್ಮೆನ್ಸ್ ನೋಡಿದ ತಕ್ಷಣ ಒಂದು ನಮ್ಮಲ್ಲಿ ಕನ್ನಡದಲ್ಲಿ ತುಂಬ ಜನರಿದ್ದಾರೆ, ಆದರೆ ಪ್ರಾಮಿನೆಂಟ್ ಆಗಿ ನಾವು ಯಾವತ್ತು ಉಮಾಶ್ರೀ ಮ್ಯಾಮ್ ಆಗ್ಬೋದು ಅಥವಾ ಶ್ರುತಿ ಮ್ಯಾಮ್ ಆಗ್ಬೋದು, ತಾರಾ ಮ್ಯಾಮ್ ಆಗ್ಬೋದು, ಇವರೆಲ್ಲ ನಮಗೆ ಅವರು ಹೀರೋಯಿನ್ ಅನ್ನೋದಕ್ಕಿಂತ ಹೆಚ್ಚು ಪಾತ್ರಗಳಿಗೆ ಜೀವ ತುಂಬಂಥ ಕಲಾವಿದರವರೆಲ್ಲ. ಅದೇ ಥರದ್ದು ತುಂಬ ಜನ ಇದ್ದಾರೆ. ಸೊ ನಾನು ಜಸ್ಟ್ 3 ಹೆಸರು ತೊಗೊಂಡಿದ್ದೆ, ಅವ್ರದ್ದೆಲ್ಲ ರೆಪ್ರೆಸೆಂಟೇಟಿವ್ 3 ಜನರು ಹೇಳ್ತಾ ಇದ್ದೀನಿ. ಅಂದರೆ ಅವರೆಲ್ಲ ಮಾಡಿದಾಗ ನಾವು ಎಷ್ಟು ಇಷ್ಟಪಡ್ತೀವಿ, ಒಬ್ಬ ಎಂಥ ಚೆನ್ನಾಗಿ ಪರ್ಫಾರ್ಮ್ ಮಾಡೋರಲ್ಲ ಅನ್ನೋ ಥರದೊಂದು ಫೀಲ್ ಮಾಡ್ತೀವಿ. ಬಟ್ ನಮಗೆ ಆಶ್ಚರ್ಯ ಆಗಿರಲ್ಲ, ಒಂದು ವಾಫ್ ಫ್ಯಾಕ್ಟರ್ ಬರುತ್ತೆ ಅಷ್ಟೇ ಬಿಟ್ಟರೆ. ಬಟ್ ಇವರು ಕೆಲವು ಪೋರ್ಷನ್ಸಲ್ಲಿ ಆ ರೇಂಜಿಗೆ ಪರ್ಫಾರ್ಮ್ ಮಾಡಿದ ತಕ್ಷಣ ಐ ವಾಸ್ ಇನ್ ಶಾಕ್. ಇದು ಹೆಂಗೆ ಮಾಡ್ಬಿಟ್ರಿ ಇವರು ಅಂತ. ಇದು ಹೆಂಗೆ ನೀವು ಇದನ್ನು ಅಚೀವ್ ಮಾಡಿದ್ರಿ ಅಂತ. ಸ್ಪೆಷಲಿ ಒಂದು ಸೀನ್ ನನಗೆ ಇದು ಮೇ ಬಿ ಅದು ಆಡಿಯನ್ಸ್ ರೆಕಗ್ನೈಸ್ ಮಾಡ್ಬೋದು. ಒಂದು ಇಮೋಷನಲ್ ಮೂಮೆಂಟಲ್ಲಿ ತುಂಬ ಅಳ್ತಾ ಇರ್ತಾರೆ, ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಅಳ್ತಾ ಇರ್ತಾರೆ. ಸೊ ಒಂದು ಪಾಯಿಂಟಲ್ಲಿ ಎಲ್ಲರೂ ಇಮೋಷನಲ್ ಆಗಿದ್ದ ಪಾಯಿಂಟಲ್ಲಿ ಇವ್ರ ಮೇಲೆ ಬ್ಲೇಮ್ ಬರೋಕ್ಕೆ ಶುರು ಆಗುತ್ತೆ. ಸ್ಲೋಲಿ ಆ ರಿಯಾಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಇವ್ರ ಮೇಲೆ ಸ್ವಲ್ಪ ಫಿಸಿಕಲ್ ಆಗ್ತಾರೆ. ಅಂದರೆ ಏನಕ್ಕೆ ನಿನ್ನಿಂದ ಇದು ಅನ್ನೋ ಥರದಲ್ಲಿ ತಳ್ಳಾಡಿ ಮಾಡಿ ಈ ಥರದಲ್ಲಿ ಏನೋ ನಡೆಯುತ್ತೆ. ಅದನ್ನು ತುಂಬ ಪ್ರಾಮಿನೆಂಟ್ ಆಗಿ ಶಾರ್ಟ್ ಇಟ್ಟಿಲ್ಲ, ಪ್ರಾಪರ್ ಏನು ಶಿವಮ್ಮ ಇಡೀ ಸಿನಿಮಾನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಆ ಗೊರಿಲ್ಲಾ ಸ್ಟೈಲ್ ಇದೆ, ಆ ಥರದಲ್ಲಿ ಆ ಕ್ಯಾಂಡಿಡ್ ಮೂಮೆಂಟ್ಸ್ ಥರದಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ. ತುಂಬ ಓವರ್ಲ್ಯಾಪ್ಸ್ ಮಧ್ಯದಲ್ಲಿ ಎಲ್ಲೋ ಒಂದು ಶಾರ್ಟ್ ಇದೆ,
ಅವ್ರು ಕಾಣಿಸ್ತಿದ್ದಾರೆ. ಬಟ್ ಅಲ್ಲಿ ನಿಮ್ಮ ಕಂಪ್ಲೀಟ್ ಗಮನ ಅವ್ರ ಮೇಲೆ ಹೋಗ್ತಾ ಹೋಗುತ್ತೆ. ಆ ಸ್ಲೋಲಿ ಚೇಂಜ್ ಆಗಿ 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 ಒಂದು ಸಲಕ್ಕೆ ಅವರು ಅಫೆಂಡ್ ಆಗೋದಿದೆಯಲ್ಲ, ನನ್ನ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ ನೀವು ಅಂತ. ಆ ಇಮೋಷನಲ್ ಮೂಮೆಂಟಲ್ಲಿ ಈ ಚೇಂಜ್ ಓವರ್ ಐ ಥಿಂಕ್ ತುಂಬ ಟ್ಯಾಲೆಂಟೆಡ್ ಆ್ಯಕ್ಟರ್ಗಳು ಮಾತ್ರ ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಸಮ್ ಟೈಮ್ ಅದು ನ್ಯಾಚುರಲ್ ಅನ್ಸಲ್ಲ, ಅದಷ್ಟು ಚೆನ್ನಾಗಿ ಮಾಡಿದ್ರು ಬಟ್ ಆ್ಯಕ್ಟಿಂಗ್ ಮಾಡಿದ್ದು ಅನ್ನೋ ಥರ ಫೀಲ್ ಆಗ್ಬೋದು. ಇದು ಹೆಂಗಿತ್ತು ಅಂತಂದರೆ ಅವ್ರ ಲೈಫಲ್ಲಿ ರಿಯಲ್ ಆಗಿ ನಡೀತಿದೆ ಅಂತ. ನಾನು ನಿನ್ನೆ ಅವ್ರ ಹತ್ರ ಕೇಳಿದೆ ಅದನ್ನು, ಹೆಂಗಮ್ಮ ಇದನ್ನು ಇಮೋಷ್ನಲಿ ಹೆಂಗೆ ಇದು ಮಾಡಿದ್ರಿ ಅಥವಾ ಆ ಚೇಂಜ್ ಅವ್ರು ಹೆಂಗೆ? ಹಂಗೇನಿಲ್ರಿ, ಎಲ್ಲ ಯಾವತ್ತೂ ಅವರು ಗಂಡಾರ ಅವರು ಇವರು ಅಪ್ಪವರೆಲ್ಲ ಹೊಡೆದಾರಿ ಅದೆಲ್ಲ ಯೋಚನೆ ಮಾಡಿದ್ರಿ ಅವ್ರು ಬಂತು ಬಿಡ್ರಿ ಅಂತ ತುಂಬಾ ಕ್ಯಾಶುವಲ್ ಆಗಿ ಹೇಳ್ತಾರೆ ಅವರು. ಅವ್ರ ಲೈಫ್ ಎಕ್ಸ್ಪೀರಿಯನ್ಸಸ್ ನಾವು ಅದೇ ಎಕ್ಸರ್ಸೈಸ್ ಮಾಡೋದು. ಈ ಕ್ಯಾರೆಕ್ಟರ್ ಎಕ್ಸ್ಪ್ಲೋರ್ ಮಾಡ್ಬೇಕಾದ್ರೆ ನಮ್ಮ ಲೈಫಲ್ಲಿ ನೋಡಿದ್ದು ಬೇರೆ ಕ್ಯಾರೆಕ್ಟರ್ಗಳನ್ನ ಬೇರೆ ಮನುಷ್ಯನ ಅಬ್ಸರ್ವ್ ಮಾಡ್ಕೊಂಡು, ಅಥವಾ ಒಂದು ಇಮೋಷನಲ್ ಸೀನ್ ಅಂತಂದ್ರೆ ನಮಗೆ ಹರ್ಟ್ ಆಗಿರೋ ಈ ವಿಷಯನ ಮತ್ತೆ ಯೋಚನೆ ಮಾಡ್ಕೊಂಡು, ಅಥವಾ ಸಮ್ ಟೈಮ್ ನಮ್ಮ ಮ್ಯೂಸಿಕ್ ಹೆಲ್ಪ್ ಮಾಡ್ಬೋದು. ಯಾವುದೋ ಹಾಡು ಹಾಕೊಂಡು ಕೇಳ್ತಾ ಹೋಗ್ತೀವಿ ಒಂದು ಇಮೋಷನಲ್ ಸಾಂಗ್ನ, ಅದು ನಮ್ಮನ್ನ ಇಮೋಷನಲಿ ತೊಗೊಂಡು ಹೋಗ್ತಾ ಹೋಗುತ್ತೆ. ಈ ಥರ ನಾವು ಪ್ರಿಪೇರ್ ಹಾಕೊಂಡು ಬಂದು ಅದನ್ನ ಮಾಡ್ತಿರ್ತೀವಿ. ಸೇಮ್ ಎಕ್ಸರ್ಸೈಸ್ ಅಲ್ಲ ಅವರು ಮಾಡಿದ್ದು. ಸೊ ದೆನ್ ಐ ಥಾಟ್ ಓಕೆ, ಶಿ ಈಸ್ ಅ ಪ್ರೊಫೆಷನಲ್ ಆಕ್ಟ್ರೆಸ್. ನೀವು ಶಿವಮ್ಮನ ಡೈರೆಕ್ಟ್ ಮಾಡಿದ್ರೆ ಏನು ಅನಿಸ್ತು? ಹೀಗೆ ಬೇರೆ ಥರದ ಒಂದು ಶಿವಮ್ಮ ಆಗ್ತಿತ್ತೇನು. ಜೈ ಮಾಡಿದಂಥ ಶಿವಮ್ಮ ಆಗ್ತಿರ್ಲಿಲ್ಲ. ಜೈಯೇ ಇನ್ನೊಂದ್ಸಲ ಶಿವಮ್ಮ ಮಾಡಿದ್ರು ಈ ಶಿವಮ್ಮ ಆಗಲ್ಲ ಅಂತ ಒನ್ಸ್ ಆಗುತ್ತೆ ಈ ಥರದಲ್ಲಿ. ಬಿಕಾಸ್ ನಿಮಗೂ ಒಂದು ಇದಿದೆಯಲ್ಲ, ಯು ಹ್ಯಾವ್ ಆಲ್ಸೋ ಡನ್ ನಾನು ತುಂಬಾ ಇಷ್ಟಪಡುವಂಥ ಒಂದು ಜಾನರ್ ಇದು. ಅದಕ್ಕೆ ನಾನು ಮೇನ್ ಸ್ಟ್ರೀಮಲ್ಲೇ ಅವಾಗ ನಾನ್ ಆಕ್ಟರ್ಸ್ಗಳನ್ನ ತಗೊಂಡ್ಬಂದು ಟ್ರೈನಿಂಗ್ ಕೊಟ್ಟು ವರ್ಕ್ಶಾಪ್ ಮಾಡಿ ಇದು ಮಾಡ್ತಿರ್ತೀನಿ. ನಂಗೆ ಮೋರ್ ಕನೆಕ್ಟೆಡ್ ಶಿವಮ್ಮ ಅನ್ನೋ ಹೋರಾಟ. ಈಗ ಮಲ್ಟಿ ಲೆವೆಲ್ ಮಾರ್ಕೆಟಿಂಗು ಅಥವಾ ಅವ್ರೇನು ಒಂದು ಪ್ರಾಡಕ್ಟ್ ಇಟ್ಕೊಂಡು ಸೇಲ್ ಮಾಡಕ್ಕೆ ಹೋಗ್ತಾರೆ, ಅದನ್ನೆಲ್ಲ ಮಾಡದೆ ಹೋದರೂ ಕೂಡ ನಮ್ಮ ಅಮ್ಮನ ಸ್ಟ್ರಗಲ್ ಸೇಮ್. ಅವ್ರ ಜೀವನಕ್ಕೋಸ್ಕರ ಹೊಡೆದಾಡಿ ಏನು ಲೈಫನ್ನ ಅವ್ರು ತನ್ನ ಮನೆ ಕಟ್ಟೋದಕ್ಕೋಸ್ಕರ ಆಗ್ಬೋದು. ನಮ್ಮಪ್ಪ ಹೊರಗಡೆ ಇದ್ಕೊಂಡು ದುಡ್ದು ಕಳಿಸ್ತಾ ಇದ್ರು, ಬಟ್ ದುಡ್ಡು ಒಂದೇ ಆಗಲ್ವಲ್ಲ, ಅದನ್ನು ಮ್ಯಾನೇಜ್ ಮಾಡಿ ಶಿ ಯೂಸ್ ಟು ಡೂ ಅಗ್ರಿಕಲ್ಚರ್, ಕೃಷಿ ಮಾಡ್ತಿದ್ರು. ಸೊ ಇದೆಲ್ಲ ಒಂದು ಹೆಂಗಸು ಒಂದು ಹೆಣ್ಣು ಒಂದು ಕೃಷಿ ಮಾಡೋದು, ಒಂದು ಕಂಪ್ಲೀಟ್ ಜವಾಬ್ದಾರಿಯನ್ನು ತಗೊಂಡು ಮಕ್ಕಳು ಅವ್ರ ಎಜುಕೇಷನ್ ಇವೆಲ್ಲವೂ ನೋಡ್ಕೊಳ್ತಾ ತನ್ನ ಮನೆ ಬದುಕು ಎಲ್ಲವನ್ನ ಕಟ್ಕೊಂಡು ಅದ್ರ ಜೊತೆ ಅದನ್ನೇ ಅವಳ ಕನಸಾಗಿಸ್ಕೊಳ್ಳೋದಿದೆಯಲ್ಲ, ಅದನ್ನ ನಾನು ನಮ್ಮಮ್ಮನಲ್ಲಿ ನೋಡಿದ್ದೀನಿ. ಸೊ ಒಂದು ಪ್ರೋಗ್ರೆಸಿವ್ ಲೇಡಿ. ಓಕೆ, ಶಿವಮ್ಮನು ಕೂಡ ಅವ್ರದೇ ರೀತಿಯಲ್ಲಿ ಅವರೊಂದು ಪ್ರೋಗ್ರೆಸಿವ್ ಲೇಡಿ ಅವರು. ಖಂಡಿತ. ನೀವು ನ್ಯಾಚುರಲ್ ಆ್ಯಕ್ಟರ್ಸ್ನ ಕರ್ಕೊಂಡು ನೀವೇ ಫಸ್ಟ್ ಅಟೆಂಪ್ಟು, ಅದ್ರ ಜೊತೆ ಲೈಕ್ ನಾನ್ ಆ್ಯಕ್ಟರ್ಸ್, ನ್ಯಾಚುರಲ್ ಅಂತ ನಾನ್ ಆ್ಯಕ್ಟರ್ಸ್ನ ಕರ್ಕೊಂಡು ಬಂದಾಗ ನಿಮ್ಮ ಚಾಲೆಂಜಸ್ ಏನಿತ್ತು ಫಸ್ಟ್? ಈಗ ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಒಂದು ಆಡಿಷನ್ ಕಾಲ್ ಮಾಡಿದ್ರೆ ಎಲ್ಲರೂ ಬರ್ತಾರೆ, ಸುಮಾರು ಜನ ಅಪ್ಲೈ ಮಾಡ್ತಾರೆ. ಆಮೇಲೆ ನಾವು ಅವ್ರನ್ನ ಫಿಲ್ಮ್ ಮೇಕರ್ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಬಟ್ ಈ ಥರದ ಪ್ರೊಸೆಸಲ್ಲಿ ಕಾಸ್ಟ್ಗೆ ನಾವೇ ಮನೆಗೆ ಹೋಗ್ಬೇಕು. ಇಡೀ ಊರಲ್ಲಿ ನಾನು ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಅವ್ರ ಮನೇಲಿ ಟೀ ಕುಡ್ಕೊಂಡು ನಾನು ಇಂಥವ್ರ ಮಗ ಅಂತ ಪರಿಚಯ ಮಾಡ್ಕೊಂಡು, ಆ ಟ್ರೈಲರ್ ಏನು ಶಾಟ್ ಇದೆ ಅದೇ ಪರಿಸ್ಥಿತಿ ಇರುತ್ತೆ. ಸತ್ತಾಗ 4 ಮಂದಿ ಬರ್ತಾರೆ, ಇಬ್ರು ಬರಂಗಿಲ್ಲ ಫಿಲ್ಮ್ ಮಾಡಕ್ಕೆ. ಸೊ ಎಲ್ಲರೂ ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ರಿಜೆಕ್ಷನ್ ಅನ್ನೋದು ನಾವೇ ಈ ಥರ ಪ್ರೊಸೆಸಲ್ಲಿ ಎಷ್ಟೊಂದು ಜನಕ್ಕೆ ಇಂಟ್ರೆಸ್ಟ್ ಮಾಡೋಕ್ಕೆ ಆಸಕ್ತಿ ಇರುತ್ತೆ, ಬಟ್ ಅವ್ರ ಮನೇಲಿ ಕಳಿಸಲ್ಲ. ಎಷ್ಟೊಂದು ಜನಕ್ಕೆ ಬರ್ತಿರಲ್ಲ, ನಮಗೆ ಲುಕ್ ವೈಸ್ ಸೆಲೆಕ್ಟ್ ಆಗಿದ್ದಾರೆ, ಬಟ್ ಅವ್ರಿಗೆ ಆ ಸ್ಕಿಲ್ ಇರಲ್ಲ. ಸೊ ನಾವೇ ಕಾಸ್ಟಿಂಗ್ ಪ್ರೊಸೆಸ್ ಕಂಪ್ಲೀಟ್ಲಿ ಉಲ್ಟಾ ಮೇನ್ ಸ್ಟ್ರೀಮ್ ಅಂತ. ಆಕ್ಚುಲಿ ಮೂವಿ ಇಂಡಸ್ಟ್ರಿ ಅಂತಾನೆ ಬೇರೆ ನೋಡ್ತಾರೆ ಒಂದೊಂದ್ಸತಿ. ಸೊ ಆ ರೀತಿ ಹಳ್ಳಿಗಳು ಅಂತಂದಾಗ ತುಂಬಾ ಟಾಸ್ಕ್ ಆಗುತ್ತೆ. ಐ ಥಿಂಕ್ ಒಂದೇ ಒಂದು ಇವ್ರಿಗೆ ಒಂದು ಗೈನಿಂಗ್ ಪಾಯಿಂಟ್ಸ್, ಬ್ರೌನಿ ಪಾಯಿಂಟ್ ತರ ಏನಾದ್ರು ನೀವು ಲೆಕ್ಕ ಹಾಕಿದ್ರೆ, ಇವ್ರ ತಂದೆ ಊರಾಗಿರೋದ್ರಿಂದ ಒಂದು ಸ್ವಲ್ಪ ಇವ್ರಿಗೆ ಫ್ರೀಡಮ್ ಜಾಸ್ತಿ ಇರುತ್ತೆ. ಸ್ವಲ್ಪ ಗೊತ್ತಿರೋ ಹುಡುಗ, ಇಂಥವ್ರ ಮಗ ಅನ್ನೋದೊಂದು ಸಣ್ಣ ಇದಿರುತ್ತೆ, ಎಕ್ಸ್ಕ್ಯೂಸ್ ಇರುತ್ತೆ. ಅದರ್ವೈಸ್ ಹಳ್ಳಿಗಳಿಗೆ ಸಿನಿಮಾದವ್ರು ಅಂದ ತಕ್ಷಣ ಅವ್ರಿಗೆ ಈ ಬಣ್ಣದ ಲೋಕದವ್ರು, ಇವರು ಬಣ್ಣ ಹಚ್ಚು ಮಂದಿ ಇವರು. ಅದಕ್ಕೆ ಇವ್ರು ಹೇಳ್ತಾರೆ, ತುಂಬಾ ಚಂದದ ಒಂದು ವರ್ಡ್ ಹೇಳಿದ್ರು ಶಿವಮ್ಮ ಮಾತಾಡ್ತಾ ಫ್ಲೋ ಅಲ್ಲಿ, ನಾನು ನಕಲಿ ಮಾಡ್ತೀನಿ ರೀ ಅಂತ. ಸೊ ಇಟ್ ಇಸ್ ನಾಟ್ ರಿಯಲ್, ನಕಲಿ ಅದು ಮಾತಾಡ್ತಾ ಬಂದಿದೆಯಲ್ಲ. ಹಳ್ಳಿಗಳಲ್ಲಿ ಅದು ತುಂಬಾ ಇದಿರುತ್ತೆ. ಹಾಗಾಗಿ ಪಾಪ ಶಿವಮ್ಮ ಅವ್ರನ್ನ ಇವ್ರು ಕಾಸ್ಟ್ ಮಾಡ್ಕೊಂಡು ಬಂದಾಗಲೂ ಕೂಡ ಇಡೀ ತಂಡಕ್ಕೆ, ಜಯಶಂಕರ್ಗೆಲ್ಲ ಪಾಪ ಅದನ್ನ ಅವರೇ ಹೇಳ್ತಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಇವರು ಅಂತ ಅನ್ಕೊಂಡು. ಫ್ಯಾಮಿಲಿಲಿ ಅವರುಗಳಿಗೆ ಒಂದು ಇದಿರುತ್ತೆ. ಲೇಟರ್ ಎಲ್ಲ ಆದ್ಮೇಲೆ ನಾವು ಚಿಕ್ಕ ವಯಸ್ಸಲ್ಲಿ ನಾಟಕ ಮಾಡ್ತೀನಿ ಅಂದ್ರೆ ನಮ್ಮ ಮನೆಗಳಲ್ಲಿ ಮಾಡಿದಾರೆ. ಇನ್ನು ಅವ್ರಿಗೆ ಸಿನಿಮಾ ಮಾಡ್ತೀನಿ ಅಂತಂದಾಗ ಅಂದ್ರೆ 46 ಇಯರ್ಸ್ ಅವ್ರಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಅವ್ರ ಫ್ಯಾಮಿಲಿ ಇದೆ, ಒಂದು ಊರ ಒಳಗಡೆ ಅವ್ರಿಗೆ ಈ ಪ್ರಪಂಚನ ಕಟ್ಕೊಂಡ್ಬಿಟ್ಟಿರ್ತಾರೆ. ಆಗ ಅವ್ರಿಗೆ ಇದೆಲ್ಲ ಮಾಡ್ಬೇಕಾ ಅನ್ನೋ ಥರದ್ದು ಒಂದು ಥಾಟ್ ಇರುತ್ತೆ. ದಿನನಿತ್ಯ ದುಡಿದ್ರೆ ಅವ್ರ ದುಡಿಮೆ ಅವ್ರ ಹೊಟ್ಟೆಪಾಡು ನಡೆಯುತ್ತೆ. ಸೊ ಆಗ ಅವ್ರು ತುಂಬಾ ಕಷ್ಟ. ಅಂಥದ್ರಲ್ಲಿ ಅವ್ರು ಅದನ್ನ ಓವರ್ಕಮ್ ಮಾಡಿ, ಅವ್ರು ಅದನ್ನ ಜಯಶಂಕರ್ ಅಥವಾ ಇಡೀ ತಂಡದ ಎಫರ್ಟನ್ನ ಅವ್ರು ಅರ್ಥ ಮಾಡಿಕೊಂಡು, ಅವ್ರು ಇವ್ರ ಪರವಾಗಿ ನಿಂತ್ಕೊಂಡು
ಶಿವಮಂದು ನೋಡಿ ರಿಯಲ್ ಲೈಫಲ್ಲಿ ಫಿಲ್ಮ್ ಮಾಡ್ತಾ ಅದು ಒಂದು ಹೋರಾಟ. ಬಟ್ ಇವಾಗ ಒಂದು ಅವ್ರಿಗೆ ನಿಂಗೂ ಒಂದು ಆಸೆ ಹುಟ್ಟಿದೆ, ಒಂದು ಈ ರೆಕಗ್ನಿಷನ್ನು ಇದೆಲ್ಲ, ಮತ್ತು ಅವರಲ್ಲೂ ಒಂದು ಆಸೆ ಹುಟ್ಟಿಸಿದ್ರ. ಸೊ ಅವ್ರನ್ನೆಲ್ಲ ಮುಂದೆ ಹೇಗೆ, ಲೈಕ್ ಹೌ ವಿಲ್ ಯು ದೇ ವಾಂಟ್ ಟು ಟ್ರಾವೆಲ್ ಇನ್ ದಿಸ್ ಜರ್ನಿ, ದೇ ಫೈಂಡ್ ಇಟ್ ಕಲರ್ಫುಲ್ ಅಂಡ್ ಆಲ್. ಐ ನೋ ದೇರ್ ಆರ್ ಸ್ಟ್ರಗಲ್ಸ್, ಬಟ್ ಮುಂದೆ ಹೇಗೆ ಅವ್ರದ್ದು ಮತ್ತು ನಿಮ್ಮ ಹೌ ಡು ಯು ವಾಂಟ್ ಟು ಟೇಕ್ ಯುವರ್ ಬ್ಯಾಲೆನ್ಸ್ ಯುವರ್ IT ಕೆರಿಯರ್ ಆ್ಯಂಡ್ ಫಿಲ್ಮ್ ಮೇಕಿಂಗ್? ನಾನು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀನಿ. ಅಂದರೆ ನಾನು ಅಂಟಿಲ್ ಐ ಫಿನಿಶ್ ಮೈ ನೆಕ್ಸ್ಟ್ ಸ್ಕ್ರಿಪ್ಟ್ ಐ ಸ್ಟಿಲ್ ವರ್ಕ್ ಇನ್ IT ಕಂಪ್ನಿ. ಬಟ್ ಅವ್ರಿಗೂ ಅದೇ ಇನ್ಫಾರ್ಮೇಷನ್ ಹೇಳಬೇಕು. ಅಂದರೆ ಬಿಕಾಸ್ ದೇ ಆರ್ ವೆರಿ ಇನ್ನೋಸೆಂಟ್. ಇಲ್ಲಿ ಬಂದು ಅವರು ಅಂದರೆ ನಾವು ಅವ್ರನ್ನ ಎಷ್ಟು ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಿದ್ವು. ಇವಾಗ ಒಂಥರ ಎಲೆಕ್ಷನ್ಗೆ ಬಂದು ಕುತ್ಕೊಳ್ಳಿ ವೋಟ್ ಹಾಕಿ ಅಂತ ಹೇಳ್ಬಿಟ್ಟು ಕಳ್ಸಂಗಲ್ಲ. ಬಿಕಾಸ್ ಆಫ್ಟರ್ ದ ಫಿಲ್ಮ್ ದೇ ಆರ್ ಮೈ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ನಾನು ಅವ್ರನ್ನ ನಮ್ಮ ಊರಿಂದ ಪರಿಚಯ ಮಾಡಿಸೋದ್ರಿಂದ ಅವ್ರು ನೆಕ್ಸ್ಟ್ ಯಾವ ಸಿನಿಮಾ ಸೆಲೆಕ್ಟ್ ಮಾಡ್ತಾರೆ ಹೀಗೆ ನಾನು ಅವ್ರಿಗೂ ಅದನ್ನೇ ಹೇಳಿ ಕಳಿಸ್ತೀನಿ. ಇನ್ ಕೇಸ್ ನಂಗೆ ಯಾರಾದ್ರೂ ಕಾಲ್ ಬಂದರೆ ಫಸ್ಟ್ ನನ್ನ ಜೊತೆ ಒಂದು ಮಾತಾಡ್ಸ್ಕಿದ್ದು. ಬಿಕಾಸ್ ಒಂಥರ ಮಿಸ್ಯೂಸ್ ಮಾಡ್ಕೊಬಾರ್ದು ಅವ್ರ ಸ್ಕಿಲ್ನ. ದೇ ಶುಡ್ ಬಿ ರೆಸ್ಪೆಕ್ಟೆಡ್. ಆ್ಯಂಡ್ ನಾವೆಷ್ಟು ಸೆನ್ಸಿಬಲ್ ಆಗಿ ಅವ್ರನ್ನ ಹ್ಯಾಂಡಲ್ ಮಾಡೋದು ಅಷ್ಟೇ ಸೆನ್ಸಿಬಲ್ ಆಗಿ ಇನ್ನೊಬ್ರು ಹ್ಯಾಂಡಲ್ ಮಾಡೋದು. ಓಕೆ, ಐ ಥಿಂಕ್ ಶಿವಮ್ಮ ಅವ್ರ ವಿಚಾರದಲ್ಲಿ ನನಗನ್ಸುತ್ತೆ ಅವರು ಇನ್ನೂ ಮೆಚ್ಯೂರ್ ಇದ್ದಾರೆ ಈ ಥರದ ವಿಷಯನ ಹ್ಯಾಂಡಲ್ ಮಾಡೋದಕ್ಕೆ. ನಿನ್ನೆ ಯಾರು ಕೇಳಬೇಕಾದ್ರು ಅವ್ರು ಅದನ್ನೇ ಹೇಳಿ ಮತ್ತೇನ್ರಿ ಮತ್ತೆ ಹೊಳ್ಳಿನ ಊರಿಗೆ ಹೋಗ್ಬೇಕು, ನಮ್ದು ಕೃಷಿ ಮಾಡ್ಬೇಕು ಅನ್ನೋ ಥರದಲ್ಲಿ ಹೇಳ್ಬಿಟ್ರು. ಅಂದರೆ ಅವ್ರದ್ದು ರಿಯಾಲಿಟಿ ಬಗ್ಗೆ ಅಂದಾಜಿದೆ. ಇವಾಗ ಇನ್ನೂ ಹೋಗ್ತಾ ಅವ್ರಿಗೆ ಇದ್ರದ್ದು ಫೇಮ್ ಆಗ್ಬೋದು, ಇದಾಗ್ಬೋದು, ಪ್ರತಿಯೊಬ್ಬರಿಗೂ ಆಗೇ ಆಗುತ್ತೆ. ಜಯಶಂಕರ್ ಒಂದು ಹಂತದವರೆಗೆ ಇದನ್ನು ಮಾನಿಟರ್ ಮಾಡ್ಬೋದು. ಅದನ್ನು ಮೀರಿ ಅಲ್ಲ ಆಚೆಗೆ ಇವ್ರದ್ದು ಲೈಫ್ ಇರುತ್ತೆ, ಅವ್ರದ್ದು ಲೈಫ್ ಇರುತ್ತೆ. ಒಂದೇ ಊರವರಾಗಿರೋದ್ರಿಂದ ಏನೇ ಇದ್ರು ಇವ್ರು ಕೇಳಿದಾಗ ಇವ್ರು ಸಜೆಸ್ಟ್ ಮಾಡ್ಬೋದು. ಈಗ ನಮ್ಮ ಸರ್ಕಾರದಲ್ಲಿ ಆಗಿರೋ ಮಕ್ಕಳುಗಳಿಗೆ ಅವ್ರ ಹತ್ರ ಇವತ್ತಿಗೂ ಕೇಳ್ತಾರೆ ಏನು ಮಾಡಲಿ ಏನು ಕತೆ ಅಂತ ಅಂದ್ಕೊಂಡು. ಸೊ ಎಲ್ಲವೂ ನಮ್ಮ ಹೇಳಿದ್ ಕೇಳ್ಕೊಂಡೆ ಅವ್ರ ಲೈಫನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ಅದರಲ್ಲೊಂದು ಬ್ಯಾಲೆನ್ಸ್ ಬೇಕಲ್ಲಿ. ಏನಕ್ಕಂದ್ರೆ ನಾನು ತಿಥಿ ಆ್ಯಕ್ಟರ್ಸ್ನ ನೋಡಿದೆ. ಅವ್ರು ಒಂದು ಟೈಮಲ್ಲಿ ತುಂಬ ಅವ್ರು ಎಲ್ಲ ಕಡೆ ಇದ್ರು ಸಡನ್ ಆಗಿ. ಆ್ಯಂಡ್ ಸಡನ್ಲಿ ಅವ್ರಿಗೆ ನೆಕ್ಸ್ಟ್ ಏನು ಮಾಡಬೇಕು, ಯಾವ ಥರ ಪಾತ್ರ ಮಾಡಬೇಕು ಅಂತ ಯಾರು ಗೈಡೆನ್ಸು ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವರು ಆಕ್ಟರ್ ಆಗಬೇಕಂತ ಬಂದವರಲ್ಲ, ಅದಕ್ಕೋಸ್ಕರ ಅವರು ಚಿಕ್ಕ ವಯಸ್ಸಿಂದನೂ ಟ್ರೈನಿಂಗ್ ತೊಗೊಂಡು ಅದಕ್ಕೆ ರೆಡಿಯಾಗಿ ಬಂದವರಲ್ಲ. ಅವರು ಫಾರ್ಮರ್ಸು, ಊರಲ್ಲಿ ಕೆಲಸ ಮಾಡಿಕೊಂಡು ಕೃಷಿ ಮಾಡ್ಕೊಂಡಿದ್ದಂಥ ಜನರು. ಸೊ ಇವರು ಅದೇ ಥರದ ಪಾತ್ರಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋದಾಗ ಇದವರು ಕರಿಯರ್ ಅಂತಲ್ಲ, ಯಾರೋ ಬಂದಿದ್ದಾರೆ ಫಿಲ್ಮ್ ಅಂತೆ ನಾನು ಒಂದು ಫಿಲ್ಮ್ ಬರ್ತೀನಿ ಅನ್ನೋ ಥರದ್ದು ಒಂದು ಥಾಟಲ್ಲಿ ಶುರುವಾಗಿರುವಂಥದ್ದು. ತಿಥಿ ಅಂತ ಅದ್ಭುತ ಸಕ್ಸಸ್ ಕಂಡಾಗ ಇಂಡಸ್ಟ್ರಿ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡೋಂಥದ್ದು. ಎಲ್ಲಿನ ಫಿಲ್ಮ್ ಮೇಕರ್ಸ್ಗಳಾಗ್ಬೋದು, ಪ್ರೊಡ್ಯೂಸರ್ಸ್ ಆಗ್ಬೋದು, ಇವ್ರನ್ನ ಹಾಕ್ಕೊಂಡ್ರೆ TV ರೈಟ್ಸ್ ಹೋಗ್ಬೋದು, ಇವ್ರನ್ನ ಹಾಕ್ಕೊಂಡ್ರೆ 4 ಜನ ಬರ್ತಾರೆ. ಬಟ್ ಅದನ್ನು ತಿಥಿ ಮಾಡೋದಂಥ ಪ್ರಾಸೆಸ್ ಏನು, ಅದಾದಮೇಲೆ ಬೇರೆಯವ್ರು ಮಾಡೋದಂಥ ಪ್ರಾಸೆಸ್ ಏನು ಅಂತ. ಸೊ ಯಾರನ್ನ ತಪ್ಪು ಯಾರನ್ನ ಸರಿ ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಸಿಚುವೇಶನ್ ಅಷ್ಟೇ ಅದು. ಇವರು ಇಂಟೆನ್ಷನ್ ಕೆಟ್ಟದಿದೆ ಅಂತ ನಾವು ಹೇಳೋಕ್ಕಾಗಲ್ಲ. ನಾವು ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ, ಈಗ ತಿಥಿಲು ಆ ಥರದ ಕೆಲವು ಡೈಲಾಗ್ಸ್ ಬರುತ್ತೆ ಅನ್ನೋ ಥರದಲ್ಲಿ ಮಾತಾಡ್ಕೊಂಡು ಇವ್ರುಗಳು ಏನೇನೋ ಮಾಡಿಕೊಟ್ರು ಹೋಗ್ಬೋದು. ಅವ್ರಿಗೇನು ಹೇಳಿ ದಿನನಿತ್ಯ ದುಡಿಮೆ ಅವ್ರದ್ದು ಅಷ್ಟೇ. ಬೆಳಿಗ್ಗೆ ಸಂಜೆವರೆಗೆ ಹೊಲದಲ್ಲಿ ಕೆಲಸ ಮಾಡಿದ್ರೆ ಸಂಬಳ ಏನು ಬರುತ್ತೆ. ಕೃಷಿ ಮಾಡಿದ್ರೆ ಅವ್ರಿಗೆ ಇಷ್ಟು ಟೈಮ್ ಆದಮೇಲೆ ಕೃಷಿಲಿ ಏನು ಫಸಲು ತೆಗಿತಾರೆ ಅವರು ಅಷ್ಟೇ. ಇಲ್ಲೂ ಇರುತ್ತೆ ಅವ್ರಿಗೆ. ಒಂದಿನ ಬರ್ತೀನಪ್ಪ ನಂದೇನು ಸಂಬಳ ಅನ್ನೋದಿರುತ್ತೆ. ಅವರು ದುಡಿಬೇಕು, ವಯಸ್ಸಾಗಿದೆ ಅವ್ರಿಗೆಲ್ಲ, ಸುಮಾರಷ್ಟು ಜನರು ವಯಸ್ಸಾಗಿರೋರು. ಹಾಗಾಗಿ ಅವ್ರಿಗೆ ನೆಕ್ಸ್ಟ್ ನಾನು ಇನ್ನೊಂದು ಫಿಲ್ಮ್ ಅದ್ಭುತವಾಗಿರೋ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು, ಅದ್ರಲ್ಲಿ ಆರ್ಕ್ ಹಿಂಗಿರ್ಬೇಕು ಅನ್ನೋ ಯೋಚನೆ ಮಾಡುವಂಥ ಶಕ್ತಿ ಇರಲ್ಲ ಅವ್ರಿಗೆ. ಸೊ ಅವ್ರಿಗೆ ಒಂದಷ್ಟು ದುಡ್ಡು ಸಿಗುತ್ತೆ, ಅದರಿಂದ ಅವ್ರ ಜೀವನ ಹೋಗುತ್ತೆ, ಅವ್ರಿಗೆ ಅನ್ನೋ ಥರದ್ದು ಇರುತ್ತೆ. ಯೋಚನೆ ಮಾಡೋಕ್ಕಾಗಲ್ಲ ಅವರು ಪಾಪ. ಸೊ ಹಾಗಾಗಿ ಅದನ್ನ ಇವರು ಮಾಡಕ್ಕೆ ಹೋಗೋರು ಅಂಥವ್ರನ್ನ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಸರಿಯಾಗಿ ಅವ್ರಿಗೆ ಅವ್ರ ಊರಲ್ಲಿ ರೆಸ್ಪೆಕ್ಟ್ಫುಲ್ ಆಗಿರೋ ಥರದಲ್ಲಿ ನೋಡ್ಕೊಂಡು ಮಾಡಿದ್ರೆ ಜಯಶಂಕರ್ ಒಂದೊಂದಕ್ಕೆ ಮಾನಿಟರ್ ಮಾಡ್ಬೋದು. ಅದಾದ್ಮೇಲೆ ಏನು ಬಟ್ ಇವತ್ತು ನೀವು ಒಂದು ಪ್ರೊಡ್ಯೂಸರು, ಡೈರೆಕ್ಟ್ರು, ಡೈಲಾಗ್ ರೈಟಿಂಗ್, ವಾಟ್ ನಾಲ್ ಇನ್ ದ ಡಿಪಾರ್ಟ್ಮೆಂಟ್. ಮುಂಚೆ ಈ ಥರ ಇರಲಿಲ್ಲ. ಅಂದರೆ ಆ್ಯಕ್ಟರ್ ಆಗೇ ಇತ್ತು. ರಿಷಬ್ ಶೆಟ್ಟಿ ಅಂದರೆ ಈ ಟೈಮಲ್ಲಿ ವೆನ್ ಐ ಸಿ ಸೋ ಮೆನಿ ಎವ್ರಿ ಆ್ಯಕ್ಟರ್ ಹೂ ಕಮ್ಸ್ ಇನ್ ಆ್ಯಸ್ ಅ ಡೈರೆಕ್ಟರ್ ಆರ್ ಆ್ಯಕ್ಟರ್, ಬಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇರ್ತಾರೆ. ಇಸ್ ಇಟ್ ಓಕೆ ಆರ್ ವಿಲ್ ಇಟ್ ಲೂಸ್ ಫೋಕಸ್ ಅಂತ ಏನಾದರೂ ಅನ್ಸುತ್ತೆ? ಅಂದರೆ ನಾನು ಮೇಜರ್ಲಿ ಫೋಕಸ್ ಮಾಡೋದು 3 ಡಿಪಾರ್ಟ್ಮೆಂಟು. ಮಿಕ್ಕಿದೆಲ್ಲವೂ ಅದನ್ನು ಮಾನಿಟರ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಫಸ್ಟ್ ಥಿಂಗ್ ನಾನು ರೈಟಿಂಗ್ ಫೋಕಸ್ ಮಾಡ್ತೀನಿ. ಒನ್ಸ್ ಆರ್ ಡನ್ ನಾನು ಐ ಫೋಕಸ್ ಆನ್ ಎಕ್ಸಿಕ್ಯೂಷನ್, ಡೈರೆಕ್ಷನ್ ಮೇಲೆ ಫೋಕಸ್ ಮಾಡ್ತೀನಿ. ಡೈರೆಕ್ಷನ್ ಆ್ಯಕ್ಟಿಂಗ್ ಎರಡೂ ಇದ್ದಾಗ ತುಂಬ ಟಫ್ ಆಗಿರುತ್ತೆ. ಬಟ್ ನನಗೆ ಇಡೀ ಟೀಮ್ ಇರುತ್ತೆ ನನ್ನ ಜೊತೆಗೆ. ನಾನು ರೈಟರ್ಸ್ಗಳು ನನ್ನ ಜೊತೆ ಕ್ಯಾರಿ ಆಗ್ತಾರೆ ಶೂಟಿಂಗ್ ಆಗ್ತಾರೆ. ನನ್ನ DOP ನನ್ನ ಜೊತೆಗೆ ತುಂಬ ವರ್ಷ ಟ್ರಾವೆಲ್ ಮಾಡಿರೋನು. ಸೊ ನನ್ನ ಪ್ಲಸ್ ಆ್ಯಂಡ್ ಮೈನಸ್ ನನ್ನ ತಂಡದವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅವರುಗಳ ಸಪೋರ್ಟ್ ಇದ್ದಾಗ ಮಾತ್ರ ನಾನು ಎರಡೂ ಮಾಡೋಕ್ಕೆ ಸಾಧ್ಯ. ನಾನು ಡೈರೆಕ್ಟ್ ಮಾಡ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ. ಅದರ್ವೈಸ್ ನಾನು ಒಬ್ಬನೇ ಕೂತ್ಕೊಂಡು ನನ್ನಲ್ಲಿ ಇಲ್ಲಿ ಆ್ಯಕ್ಷನ್ ಹೇಳ್ಕೊಂಡು ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಒಬ್ಬರು ನೋಡೋರು ಬೇಕಾಗ್ತಾರೆ. ಸೊ ಇದಿದ್ದಾಗ ಬೇರೆ ಡಿಪಾರ್ಟ್ಮೆಂಟ್ ಆ್ಯಸ್ ಅ ಪ್ರೊಡಕ್ಷನ್ ಹೌಸ್ ಆಗ್ಬೋದು ಅಥವಾ ಬೇರೆ ಏನೇನೆಲ್ಲ ಕೆಲಸಗಳು ಮಾಡ್ತೀವಿ, ಅದೆಲ್ಲದಕ್ಕೂ ಅದೇ ಟೀಮ್ ಇರ್ತಾರೆ. ನಾವು 24 ಗಂಟೆ 365 ದಿವಸನೂ ಬರ್ಕೊಂಡೇ ಇರಲ್ಲ ಅಥವಾ ಡೈರೆಕ್ಟ್ ಮಾಡ್ಕೊಂಡಿರಲ್ಲ, ಆ್ಯಕ್ಟ್ ಮಾಡ್ಕೊಂಡಿರಲ್ಲ.
ಉಳಿದ ಟೈಮಲ್ಲಿ ನಾವು ಈ ಏನೇನು ಕೆಲಸಗಳಿರುತ್ತೆ ಅದ್ಮೇಲೆ ಮಾಡ್ತೀವಿ. ಸ್ವಲ್ಪ ನೀವು ಹೇಳ್ದಂಗೆ ಫೋಕಸ್ ಕಳ್ಕೊಳ್ಳುವಂಥ ಸಿಚುವೇಶನ್ಗಳು ಬರ್ಬೋದು. ನನಗೆ ಬಂದಿಲ್ಲ, ಯಾಕಂತಂದ್ರೆ ನಾನು ಯಾವ್ದಾದ್ರು ಎಷ್ಟೆಷ್ಟು ಬೇಕು ಅಷ್ಟಷ್ಟು ಮಾತ್ರ ನಾನು ಮಾಡ್ತಾ ಇದ್ದೀನಿ. ಅದು ಎಲ್ಲೂವರೆಗೆ ಅಂತಂದರೆ ಕೆಲವೊಂದು ವಿಚಾರಗಳು ಕೆಲವೊಬ್ಬರು ಡಿಸೈಡ್ ಮಾಡೋಕ್ಕಾಗಲ್ಲ, ನಾವೇ ಹೋಗಿ ಡಿಸೈಡ್ ಮಾಡಬೇಕಾಗುತ್ತೆ. ಸಮ್ ಟೈಮ್ ಡಿಪೆಂಡೆನ್ಸಿ ಇರುತ್ತೆ, ವೆಯ್ಟ್ ಮಾಡ್ತಾರೆ. ಸೊ ಆ ಥರ ಇದ್ದಾಗ ಹಂಗಾಗ್ಬಿಡುತ್ತೆ. ಈಗ ಶಿವಮ ಮಾಡ್ಬೇಕಾದ್ರೆ ನಾನು ಜಸ್ಟ್ ಇನ್ವೆಸ್ಟ್ ಮಾಡಿದ್ದೆ, ಬಿಟ್ಟರೆ ಒಂದು ದಿವಸ ಹೋಗಿ ವಿಸಿಟ್ ಮಾಡಿ ಬಂದಿದ್ದೆ. ನಾನು ಪ್ರೊಡಕ್ಷನ್ ಹೌಸಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಇದ್ದ ಆದಿತ್ಯ ಅಂತ ಅಂದ್ಕೊಂಡು. ಸೊ ಕಂಪ್ಲೀಟ್ಲಿ ಇವರೇ ಮಾಡ್ಕೊಂಡಿದ್ದೆ. ಅಲ್ಲಿ ಒಂದು ಇಬ್ಬರು ಎಕ್ಸಿಕ್ಯೂಟಿವ್ ಕೊಟ್ಟಿದ್ದಾರೆ, ಶಶಿ ಮತ್ತು ಇನ್ನೊಬ್ರು ಫಸ್ಟ್ ಶಬರೀಶ್ ಅಂತ ಅಂದ್ಕೊಂಡು. ಸೊ ಇವ್ರುಗಳೆಲ್ಲ ಸೇರಿಕೊಂಡು ಜಯಶಂಕರ್ ಫ್ರೆಂಡ್ಸು ಊರವರು ಅವ್ರುಗಳೇ ಮಾಡೋದು. ನಾನು ಬರೀ ಏನು ಪೇಮೆಂಟ್ ಇದೆಯಪ್ಪ ಅಂತ ದುಡ್ಡು ಹಾಕ್ತಾ ಇದ್ದೆ ನಾನು ಅಷ್ಟೇ. ಓಕೆ, ಸೊ ನಾನು ಪ್ರೊಡ್ಯೂಸ್ ಮಾಡಿದ ತಕ್ಷಣ ಕಂಪ್ಲೀಟ್ಲಿ ನಾನು ಮಾನಿಟರ್ ಇಲ್ಲ, ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಟು ಜಯಶಂಕರ್ ಅಂಡ್ ಟೀಮ್. ಸೊ ಹಾಗಾಗಿ ಅಲ್ಲಿ ತುಂಬ ಜನ ಮಾಡ್ತಾರೆ ಅಂತಂದರೆ ಮೊದಲೇ ಮಾಡ್ಕೊಂಡು ಬಂದಿದ್ರು. ಮಲ್ಟಿಪಲ್ ಕೆಲಸಗಳನ್ನು, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಗಳನ್ನು ಮಾಡ್ಕೊಂಡು ಬಂದಿದ್ರು. ಅಂದರೆ ಇನ್ನೂ ಜಾಸ್ತಿ ಮಾಡ್ತಿದ್ರು, ನಾನೀಗ ಬರ್ತಾ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ. ಇಲ್ಲ, ಏನಕ್ಕಂದರೆ ಇದು ಕೇಳ್ತಾ ಇದ್ದಂತೆ ಅಂದರೆ ಇದೊಂಥರ ಚರ್ಚೆ ಅಮಂಗ್ ಫಿಲ್ಮ್ ಇಂಡಸ್ಟ್ರಿ ಬರ್ತಾ ಇದೆ, ಮಾತುಕತೆ ನಡೀತಾರೆ. ಅಂದರೆ ಒಬ್ಬರು ಎಲ್ಲ ಡಿಪಾರ್ಟ್ಮೆಂಟಲ್ಲಿದ್ದಾಗ ಬೇರೆಯವ್ರಿಗೆ ಆಪರ್ಚುನಿಟೀಸ್ ಹೋಗ್ತಾ ಇದೆ ಅಂತ. ಇವಾಗ ನಿಮ್ಮ ಜೊತೆ ಯಾರೋ ಒಬ್ಬರು ರೈಟರಾಗಿ ಕೆಲಸ ಮಾಡಬೇಕು ಇದು, ಅಥವಾ ನಿಮ್ಮನ್ನು ಡೈರೆಕ್ಟ್ ಮಾಡಬೇಕು ಅಂದಾಗ ನೀವೇ ಅದನ್ನ ಆ ಸ್ಥಾನನ ತೊಗೊಂಡಾಗ ಅವ್ರಿಗೆಲ್ಲಿ ಆಪರ್ಚುನಿಟಿ ಕಳ್ಕೊಳ್ತೆ ಅಂತ. ಹಾಗೇನಿಲ್ಲ, 7 ಜನ ಹೊಸ ಫಿಲ್ಮ್ ಮೇಕರ್ಸ್ಗಳನ್ನು ಕಥಾ ಸಂಗಮದಲ್ಲಿ ಲಾಂಚ್ ಮಾಡಿದ್ವಿ. ಓಕೆ, ಪ್ರತಿ ಸಲ ನಾವು ರೈಟರ್ಸ್ಗಳಿಗೆ ಆಡಿಷನ್ ಕರ್ತಿದ್ದೀವಿ. ಅದರಲ್ಲಿ ತ್ರಿಲೋಕ್ ತ್ರಿವಿಕ್ರಮ್ ಅಂತ ಅದ್ಭುತ ರೈಟರ್ ನಮ್ಗೆ ಸಿಕ್ಕಿದ್ದಾರೆ, ಚಂದ್ರಜಿತ್ ಬೆಳ್ಳಿಯಪ್ಪ ಅನ್ನುವಂಥ ರೈಟರ್ ಸಿಕ್ಕಿದ್ದಾರೆ. ಸೊ ಅದೇ ಥರ ಕಂಟಿನ್ಯೂಯೇಷನ್ ಮುಂದೆ ಬಂದಾಗ ಶ್ಯಾಮ್ ಪ್ರಸಾದ್ ಅಂತ, ಆಮೇಲೆ ನಮಗೆ ಶನಿಲ್ ಗುರು ಅಂತ, ಸೊ ಅನಿರುದ್ಧ್ ಮಹೇಶ್ ಅಂತ, ಇವರೆಲ್ಲ ಜೊತೆಗೆ ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಅವರು ಕೆಲವು ಫಿಲ್ಮ್ಗಳು ಡೈರೆಕ್ಟು ಮಾಡಿದ್ರು. ಸೊ ಈಗ ನೆಕ್ಸ್ಟ್ ನನ್ನ ಸಿನಿಮಾಗಳನ್ನು ಡೈರೆಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾನು ಒಬ್ಬ ಅಂತಲ್ಲ, ದ ಹೋಲ್ ಟೀಮ್, ನಾನು ರಕ್ಷಿತ ಎಲ್ಲರೂ ಬಂದಾಗ ರಕ್ಷಿತ ಕೂಡ ಅಲ್ಲಿ 7 Hours ಅನ್ನೋದನ್ನ ಇವತ್ತವರೆಗೂ ಕಂಟಿನ್ಯೂ ಆಗ್ತಾ ಬರ್ತಾ ಇದೆ. ಅಭಿಜಿತ್ ಮಹೇಶ್ ಅಂತ ಒಂದು ರೈಟರ್ ಉಟ್ಕೊಳ್ತಾರೆ, ಇನ್ನೂ ಸುಮಾರು ಜನ, ಕಿರಣ್ ರಾಜು ಕೂಡ ಅದೇ 7 Hours ಇಂದ ಬಂದಂಥವ್ರು. ಸೊ ಹಾಗಾಗಿ ಆ ಆಪರ್ಚುನಿಟಿ ಎಲ್ಲೂ ಇದಿಲ್ಲ. ಬರೋರು ಎಷ್ಟು ಸೀರಿಯಸ್ ಆಗಿ ಬರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಬರೀ ಆ್ಯಕ್ಟರ್ಗಳು ಮಾತ್ರ ಆಡಿಷನ್ ಮಾಡಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಮೇತ ಆಡಿಷನ್ ಮಾಡ್ತೀವಿ. ನೋಡೋರು ಹೆಂಗೆ ಬೇಕಾದ್ರೆ ಕಾಣ್ಬೋದು, ಸುಮ್ಮನೆ ಪಬ್ಲಿಸಿಟಿ ಮಾಡ್ತಾರೆ ಆ ಥರದಲ್ಲಿ ಅನ್ಬೋದು. ಇವತ್ತು ನನ್ನ ಜೊತೆ ಕೆಲಸ ಮಾಡ್ತಿರೋ ಅಷ್ಟು ಜನರು ನಾನು ಆಡಿಷನ್ ಮಾಡಿ ಸುಮಾರು 1,000 ಜನ ಅಪ್ಲೈ ಮಾಡಿದ್ರು. ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಾರೆ ನನ್ನ ಜೊತೆ, ಕಾಂತಾರಾಗಿ ಹೇಳ್ತಾರಲ್ಲ. ಸೊ ಅದರಲ್ಲಿ ಫಿಲ್ಟರ್ ಮಾಡಿ 3 ರೌಂಡ್ 4 ರೌಂಡ್ ಫಿಲ್ಟರ್ ಮಾಡಿ ಲಾಸ್ಟಿಗೆ ಒಂದು 40 ಜನರನ್ನ ನಾನು ಡೈರೆಕ್ಟಾಗಿ ವರ್ಕ್ಶಾಪ್ ತೊಗೊಂಡು ಒಂದು ಡೇ ಫುಲ್ ಬೆಳಗಿನ ಸಂಜೆವರೆಗೆ. ಯಾಕೆ ಅವ್ರ ಮೇಲೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತಂದರೆ ಅವರು ನನ್ನ ಜೊತೆ 1 ವರ್ಷ ಕೆಲಸ ಮಾಡ್ಕೊಳ್ಬೇಕು. ನಾನು ಯಾವತ್ತೂ ಬರೋವಂಥವ್ರಿಗೆ ಹೇಳ್ತೀನಿ, ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಚಾನ್ಸ್ ಕೊಡಿ ಅಂತ ಹೇಳ್ತಾರೆ. ಮತ್ತು ನೀನು ಬರಲೇ ಬೇಡ ಅಂತೀನಿ ನಾನು. ನೀನು ಡೈರೆಕ್ಟರ್ ಆಗ್ತೀನಿ ಅಂತ ಬರ್ತೀಯ, ನೀನು ಹಂಗಾರಲ್ಲ, ನೀನು ಡೈರೆಕ್ಟರ್ ಆಗುವಂತ ನಿನಗೆ ಥಾಟ್ ಇರಬೇಕು. ಅವಾಗ ನನ್ನ ಜೊತೆಗೆ ಬರ್ತೀಯ ನೀನು ಅಂತಂದರೆ ನೀನು ಇಲ್ಲಿ ಕೆಲಸ ಕಲಿಯೋಕ್ಕಾಗತ್ತೆ ಅಂತ ನೀನು ಬರಬೇಡ. ನಿನ್ನಿಂದ ಸಿನಿಮಾ ಕಾಂಟ್ರಿಬ್ಯೂಟ್ ಆಗಬೇಕು, ಸಿನಿಮಾದಿಂದ ನಿಂಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ನನಗೆ ಅಸಿಸ್ಟ್ ಮಾಡಬೇಡಿ, ಸಿನಿಮಾಗೆ ಅಸಿಸ್ಟ್ ಮಾಡಿ ಅಂತ ತುಂಬ ಕ್ಲಿಯರ್ ಆಗಿರ್ತೀವಿ ಅಲ್ಲಿ. ಹಂಗೆ ವರ್ಕ್ ಆಗ್ತಿಲ್ಲ ಅಂದರೆ ಎಷ್ಟೋ ಸಲ, ಪ್ರತಿ ಸಲ ನನ್ನ ಟೀಮಿಂದ 3 ಜನ ಮಿನಿಮಮ್ ಹೋಗಿದ್ದಾರೆ ಡೈರೆಕ್ಷನ್ ಟೀಮಿಂದ. ಒಬ್ಬರು ಓಡೋಗ್ತಾರೆ, ಇನ್ನೊಬ್ರನ್ನ ಕಿತ್ತಾಕ್ತೀವಿ, ಮತ್ತೊಂದು ಜನ ಕಿತ್ತಾಬದಿ ಆಗುತ್ತೆ. ಸೊ ಯಾರಿಗೆಲ್ಲ ತಾಕತ್ತಿದೆ ಅವ್ರ ಅಪರ್ಚುನಿಟಿನ ತಪ್ಸೋಕ್ಕಾಗಲ್ಲ. ಯಾರು ಏನೂ ಮಾಡೋಕ್ಕಾಗಲ್ಲ. ಜಯಶಂಕರ ನರಸಿಂಹನ್ ಫಿಲಮ್ ತೊಗೊಂಡು ಎಲ್ಲರೂ ತಿರುಗಿದ್ರು, ಅವಾಗ ಏನೇನು ರಿಜೆಕ್ಷನ್ ಬಂತು ಅಂತ ಇಂಟರ್ನಲ್ಲಿ, ಅದೆಲ್ಲ ಕ್ಯಾಮ್ರಾ ಮುಂದೆ ಬೇಡ, ಬಟ್ ಆ ಫೀಲ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಜಯಶಂಕರ್ ಒಬ್ಬ ಡೈರೆಕ್ಟರ್ ಆಗಬೇಕು, ವರ್ಲ್ಡ್ ವೈಡ್ ಒಂದೊಂದು ಸುತ್ಕೊಂಡ್ ಬರ್ಬೇಕು ಅನ್ನೋದು ಅವನ ಹಣೆ ಮೇಲೆ ಬರೆದಿದೆ ಆಸ್ ಅ ಫಿಲ್ಮ್ ಮೇಕರ್ ಆಗಿ. ಅದನ್ನ ಯಾರಿಗೂ ತಪ್ಸಕ್ಕಾಗ್ಲಿಲ್ವಲ್ಲ ಅಂತ. ಐ ಹೋಪ್ ಯು ಡೋಂಟ್ ವಾಂಟ್ ಟು ರಿಮೈನ್ ಒನ್ ಫಿಲ್ಮ್ ಓಲ್ಡ್ ಫೇಮ್, ಶಿವಮ್ಮ ಫೇಮ್. ಸೊ ಓಕೆ, ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು? ಈ ವರ್ಷ ಡಿಸೆಂಬರ್ 16ನೇ ತಾರೀಕಿಗೆ 20 years ಕಂಪ್ಲೀಟ್ ಆಗುತ್ತೆ. ವಾ, ಓಕೆ. ನಿಮಗೂ ಅದೆಲ್ಲ ಹೇಳಿದ್ರೆ ಐ ಫೀಲ್ ಓಲ್ಡ್. ರಿಟೈರ್ಮೆಂಟ್ ಏಜ್ ಲೈಫ್ ಈಗ ಶುರು ಆಗಿದೆ, ಕರಿಯರ್ ಸ್ಟಾರ್ಟ್ ಆಗಿದೆ. ಅದೇ ಆಕ್ಚುಲಿ ನಿಮ್ಮ ಕೆರಿಯರ್ ಇವಾಗ ಸ್ಟಾರ್ಟ್ ಆಗಿದೆ ಅಂತ ಅನ್ಸುತ್ತೆ. ಎಸ್, ಯು ಆಲ್ಸೋ ಹ್ಯಾಡ್ ಯುವರ್ ಸ್ಟ್ರಗಲ್ಸ್. ಬಟ್ ಇವತ್ತಿನ ಸಿನಾರಿಯೋ ತಗೊಂಡ್ರೆ, ಈವನ್ ದೇರ್ ಆರ್ ಹಂಗ್ರಿ ಡೈರೆಕ್ಟರ್ಸು, ರೈಟರ್ಸ್ ಹೂ ಆರ್ ಗಿವಿಂಗ್ ಗುಡ್ ಕಂಟೆಂಟ್. ಇಫ್ ಯು ಆರ್ ಸಿಂಗ್, ಯು ಅಬ್ಸರ್ವ್ ಇಂಡಸ್ಟ್ರಿ. ನೀವು ಬರೀ ಓಕೆ ನಿಮ್ಮ ಸಿನಿಮಾ ಆಯಿತು ತಾನೆ, ಬಿಕಾಸ್ ನೀವು ಬೇರೆ ಬೇರೆ ಫಿಲ್ಮ್ ಬಗ್ಗೆ ಮಾತಾಡ್ತೀರ ಆ್ಯಸ್ ಅನ್ ಆಡಿಯನ್ಸು, ಕ್ರಿಟಿಕ್ ಆಗಿದ್ದಾಗೆ. ಬಟ್ ಜನರಲಿ ಇವತ್ತು ನಾನು ಹೇಳ್ದಂಗೆ ಹಂಗ್ರಿ ಡೈರೆಕ್ಟರ್ಸ್ ಇದ್ದಾರೆ, ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ. ಎಲ್ಲಿ ವಿ ಆರ್ ಲೂಸಿಂಗ್ ದ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಅಂತ ಅನ್ಸುತ್ತಾ ನಿಮಗೆ? ಎಂಟರ್ಟೈನ್ಮೆಂಟ್ ವ್ಯಾಲ್ಯೂಸ್ ಅಂತಂದರೆ ಪ್ರತಿಯೊಬ್ಬರು ಪ್ರತಿ ಸಿನಿಮಾಗೆ ಸೇಮ್ ಅಮೌಂಟ್ ಆಫ್ ಎಫರ್ಟ್ ಹಾಕ್ತಾರೆ. ಹೌದು, ಮಾಡಬೇಕಾದ್ರೆ ಅದೇ ಫೀಲ್ ಅದು ಚೆನ್ನಾಗಿದೆ, ಈ ಕಂಟೆಂಟ್ ವರ್ಕ್ ಆಗುತ್ತೆ ಅನ್ನೋದು ಎಲ್ಲರೂ ನಂಬ್ಕೊಂಡೆ ನಾವು ಸಿನಿಮಾ ಮಾಡೋದು. ಯಾವ ಸಿನಿಮಾಕ್ಕೂ ಇದಿಲ್ಲ, ಡಿಫ್ರೆನ್ಸಸ್ ಇಲ್ಲ. ಐ ಫೀಲ್ ಕಾಂತಾರ, ಶಿವಮ್ಮ ಸೇಮ್ ಅಂತ ನಾನು ಫೀಲ್ ಮಾಡ್ತೀನಿ. ಅದು ಸೇಮ್ ಮಾಡೋದು ಯಾರು ಜನರು. ಆಮೇಲೆ
ಯಾವಾಗ ಸೇಮ್ ಸಕ್ಸಸ್ ರೇಟು ಅದು ಇದು ಅಂತೆಲ್ಲ ಏನೇನು ಲೆಕ್ಕಾಚಾರಗಳು ಬರುತ್ತೆ. ಬಟ್ ಆಸ್ ಅ ಫಿಲ್ಮ್ ಮೇಕಿಂಗ್ ಮಾಡ್ಬೇಕಾದ್ರೆ ಎರಡನ್ನೂ ಇಬ್ರು ಸೇಮ್ ನಂಬಿರ್ತೀವಿ. ಫಸ್ಟ್ ಟೈಮ್ ಫೀಚರ್ ಮಾಡಬೇಕಾದ್ರೆ ಇವರೆಷ್ಟು ನಂಬಿರ್ತಾರೆ ಶಿವಮ್ಮನ, ನಾನು ಕಾಂತಾರ ಮಾಡ್ಬೇಕಾದ್ರೆ ಅಥವಾ ಇವತ್ತು ನಾನು ವರ್ಕ್ ಮಾಡ್ತಿರ್ಬೇಕಾದ್ರೆ ಕೂಡ ಸೇಮ್ ಕಾನ್ಫಿಡೆನ್ಸ್ ಇರುತ್ತೆ, ಅದೇ ಗಟ್ ಫೀಲಿಂಗ್ ಇರುತ್ತೆ. ಇಲ್ಲ ಇದು ಇಷ್ಟ ಆಗುತ್ತೆ ಜನರಿಗೆ ಅಂತ, ಜನರಿಗೆ ಇದು ಇಷ್ಟ ಆಗುತ್ತೆ ಅನ್ನೋ ಥಾಟಲ್ಲೇ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸೊ ಪ್ರತಿಯೊಬ್ಬರು ಅದನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ. ಸಮ್ ಟೈಮ್ ಅದು ವರ್ಕ್ ಆಗುತ್ತೆ, ಸಮ್ ಟೈಮ್ ವರ್ಕ್ ಆಗಲ್ಲ. ಬಟ್ ತುಂಬಾ ಸತಿ ವರ್ಕ್ ಆಗ್ತಲ್ಲ ಈ ಸತಿ. ಕರೆಂಟ್ ಸಿನಾರಿಯೋ ಗಮನ ಜಾಸ್ತಿ ಈಗ ಕೊಡ್ತಾ ಇದ್ದೀರಾ ಅಂತ. ಯಾಕಂತಂದ್ರೆ ನಾವು ಈ ಪ್ಯಾನ್ ಇಂಡಿಯಾ ಅಥವಾ ಇಡೀ ಕನ್ನಡ ಚಿತ್ರರಂಗದ ಮೇಲೆ ಒಂದು ಗಮನ ಇತ್ತೀಚಿನ ದಿನಗಳಲ್ಲಿ ಮೊದಲು ಇತ್ತು. ನಮಗೆ KGF ಎಲ್ಲ ಬಂದು ಕಾಂತಾರದವರೆಗೂ ಹಿಡ್ಕೊಂಡು ಇವೆಲ್ಲ ಆದಾಗ ಒಂದು ಏನಾಯಿತು, ಅದಾದಮೇಲೆ ಸಾಲ್ತಿಲ್ಲ. ಈಗ ಸಾಲ್ತಿಲ್ಲ, ಓವರ್ ಎಕ್ಸ್ಪೆಕ್ಟೇಷನ್ ಇದೆ. ಇನ್ನು ಮೊದಲು ಈ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತೇ ಇತ್ತು. ಕಂಟಿನ್ಯೂಸ್ ನಾವು ಎಲ್ಲಿ ನಮ್ಮದು ಸಕ್ಸಸ್ ರೇಟ್ ಇರೋದು ಎಲ್ಲಿ 5%. 250 ಸಿನಿಮಾಗಳು ರಿಲೀಸ್ ಆಗುತ್ತೆ, 300 ಚಿಲ್ಲರೆ ಸಿನಿಮಾಗಳು ಸೆನ್ಸರ್ ಆಗುತ್ತೆ ನಮ್ಮಲ್ಲಿ. ಸೊ ಒಂದು ಲಿಟ್ರಲಿ 370-380 ಪ್ರೊಡಕ್ಷನ್ ಆಗುತ್ತೆ. ಓಕೆ, ಸೊ ಅಷ್ಟು ಸಿನಿಮಾದಲ್ಲಿ ನಮ್ಮ ಸಕ್ಸಸ್ ರೇಟ್ ಏನಿದೆ 5% ಇರೋದಷ್ಟೇ, 5-6 ಸಿನಿಮಾಗಳು ಹಿಟ್ ಆಗುತ್ತೆ. ಸೊ ನಿಮಗೆ ಅದರಿಂದ ಇಶ್ಯೂಸ್ಗಳು ಇದ್ದೇ ಇದೆ. ಜನರದ್ದು ಕೂಡ ಥಾಟ್ ಪ್ರೊಸೆಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಅದೇ ನಿನ್ನೆ ಹೇಳ್ತಿದ್ದೆ, ಅಂದರೆ ಒಂದು ತಮಿಳಲ್ಲಿ ತುಂಬ ಫೇಮಸ್ ಕಾಮಿಡಿಯನ್ ಅವರು ಗೌಂಡುಮಣಿ ಅಂತ ಅಂದ್ಕೊಂಡು ಅವರು ಸ್ಟೇಜಲ್ಲಿ ತುಂಬ ವರ್ಷದಿಂದ ಹೇಳಿದ ಮಾತು, ಈಗ ಬರ್ತಾ ಬರ್ತಾ ಈ ಸಿನಿಮಾ ನೋಡೋರಿಗಿಂತ ಮಾಡೋರು ಜಾಸ್ತಿ ಹೊಡಿದಾರೆ. ಬಟ್ ಇವತ್ತಿಗಿಂತ ರೆಲೆವೆನ್ಸ್ ಆಗಿದೆ ಅಂತಂದರೆ ಅದು ಈಗ ನೋಡಿ ನಿಮಗೆ ಪ್ರತಿಯೊಬ್ಬರು ಶೂಟಿಂಗಲ್ಲಿದೆ. ಈಗ ಮನೇಲಿ ಗಂಡ ಹೆಂಡತಿ ಅಪ್ಪ ಮಕ್ಕಳು ಎಲ್ಲರೂ ರೀಲ್ಸ್ ಮಾಡೋದು ಒಂದು ದಿನದಲ್ಲಿ ಅದೊಂದು ಎಂಟರ್ಟೈನ್ಮೆಂಟ್ ಆಗಿದೆ ಅವ್ರಿಗೆ. ಸಿನಿಮಾ ಓವರ್ ಎಕ್ಸ್ಪೋಸ್ಡ್ ಆಗಿದೆ ಅಂತ. ಓವರ್ ಎಕ್ಸ್ಪೋಸ್ಡ್ ಆಗೋದೇ ಇಲ್ಲ ಯಾವತ್ತು. ಸಿನಿಮಾ ಎಂಟರ್ಟೈನ್ಮೆಂಟಿಗೆ ಅಪ್ಪ ಅದೇ ಯಾವತ್ತು. ನನಗೆ ಅದ್ರ ತುಂಬ ಕಾನ್ಫಿಡೆನ್ಸ್, ನಾನು ನಂಬಿರೋದನ್ನ. ಸೊ ಜನರ ಆಸಕ್ತಿ ಬದಲಾವಣೆ ಆಗ್ತಾ ಆಗ್ತಾ, ಕಾಲ ಬದಲಾಗ್ತಾ ಆಗ್ತಾ ಅಲ್ಲಿ ನಾವು ಅಡಾಪ್ಟ್ ಆಗಬೇಕು. ಇನ್ನೂ ಎಫೆಕ್ಟಿವ್ ಆಗಿ ನಾವು ಕಥೆ ಹೇಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅನ್ಕೊಳ್ತೀನಿ. ಲ್ಯಾಕಿಂಗ್ ಅಂತಂದರೆ ಈಗ ನಮ್ಗೆ ಹೊರಗಡೆ ಇಂಡಸ್ಟ್ರಿ ಕಾಣಿಸುತ್ತೆ, ಹೊರಗಡೆ ಇಂಡಸ್ಟ್ರಿಲಿ ಅದು ಹಿಟ್ ಆಯ್ತು ಇದು ಹಿಟ್ ಆಯ್ತು ಅಂತ ಹೇಳ್ತೀವಿ ನಾವು. ನಮ್ಗೆ ಇಲ್ಲಿ ಬರೋದು ಅದೇ 4 ಫಿಲ್ಮ್ ಹಿಟ್ ಆಗಿರೋದು ಬಿಟ್ಟರೆ ಅಲ್ಲಿ ಹೊಡ್ಸ್ಕೊಂಡು ಹೋಗಿರೋ ಫಿಲ್ಮ್ಗಳ ಬಗ್ಗೆ ಯಾರು ಮಾತಾಡೋದಿಲ್ಲ. ಇದೇ ಮೊದಲೇ ನಡೀತಿತ್ತು ಹೇಳಿ, ಇಂಗ್ಲೀಷ್ ಫಿಲ್ಮ್ ನೋಡಿ ಇಂಡಿಯನ್ ಫಿಲ್ಮ್ಸ್ ಅಲ್ಲಿ ಏನಿಲ್ಲ ಅಂತೆಲ್ಲ ಮಾತಾಡ್ತಿದ್ದು ಕೇಳಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಇಂಗ್ಲೀಷ್ ಫಿಲ್ಮ್ ಏನು ಬರ್ತಿತ್ತು, ಯಾವುದೋ ಹಿಟ್ ಆಗಿರೋದಿಲ್ಲ ರೀಚ್ ಆಗ್ತಿತ್ತು. ನಾನು ಕುಂದಾಪುರದಂಥ ಊರಲ್ಲಿದ್ದಾಗ ನಾವು ಸ್ಕೂಲಲ್ಲಿ ಇದ್ದಾಗ ನೋಡ್ತಾ ಇದ್ವಿ, 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಥಿಯೇಟರ್ ಪಕ್ಕದಲ್ಲಿ ಇತ್ತು, ನಾವೆಲ್ಲ ಅಲ್ಲಿ ಸ್ಟೇ ಆಗ್ತಿದ್ವಿ. ಅಲ್ಲಿ ಬರ್ತಿದ್ದೆ, ಇಲ್ಲಿ ರಿಲೀಸ್ ಆಗಿ 1 ವರ್ಷ ಆದ್ಮೇಲೆ ಫಿಲ್ಮ್ ಬರ್ತಿತ್ತು. ನಮ್ಮ ಡೈರೆಕ್ಟ್ ಪೋಸ್ಟರ್ ನೋಡಿದ್ದು ನಾನು, ಜನಮದ ಜೋಡಿ 100 ಡೇಸ್ ಪೋಸ್ಟರ್ ಹಾಕಿದ್ರಲ್ಲಿ. 100 ಡೇಸ್ ಹಾಕಿ ಎಷ್ಟೋ ಟೈಮ್ ಆಗಿ ಹೋಗಿತ್ತು. ಅದು ನಂಗೆ ಗೊತ್ತಾಗಿದೆ ಹೆಂಗೆ ಅಂದ್ರೆ ತರಂಗದಲ್ಲಿ ಯಾವ್ದ್ರಲ್ಲೂ ಬಂದಿತ್ತು, ಆರ್ಟಿಕಲ್ ಬಂದಿತ್ತು. ಅದು ಎಷ್ಟೋ ದಿವಸದಿಂದ ಬಂದಿತ್ತಲ್ಲ, ಈಗ ಬರ್ತಿದೆ ನಮ್ಮಲ್ಲಿ ಪಿಕ್ಚರ್ ಅಂತ. ನಮ್ಮಲ್ಲಿ ಬರ್ಬೇಕಾದ್ರೆ ಆ ರೀಲೆಲ್ಲ ಉಜ್ಜಿ ಎಲ್ಲ ಕಡೆ ಶೋ ಆಗಿ ಫುಲ್ಲು ಗೀಟ್ ಅದರಲ್ಲಿ ಹಾವೆಲ್ಲ ಓಡಾಡೋದಕ್ಕೆ ಇರ್ತಿತ್ತು ಅದ್ರಲ್ಲಿ. ಇದರಲ್ಲಿ ವಿಷುವಲ್ ಕೂಡ ಅಷ್ಟು ಕ್ಲಾರಿಟಿ ಇರ್ತಿರ್ಲಿಲ್ಲ. ಸೊ ಇದು ಇವತ್ತರೆಗೂ ನಡೀತಿದೆ, ಅದರ ಸಕ್ಸಸ್ ರೇಷಿಯೋ ಅಲ್ಲೇ ಇದೆ. ಇದಕ್ಕೇನಂತಂದರೆ ನಂಬರ್ ಆಫ್ ಫಿಲ್ಮ್ ಮೇಕರ್ಸು, ಒಳ್ಳೊಳ್ಳೆ ರೈಟರ್ಸು. ನಮ್ಮಲ್ಲಿ ಮೊದಲು ಏನಾಗ್ತಿತ್ತು, ನಮ್ಮ ಗೋಲ್ಡನ್ ಎರಾ ಆಫ್ ಕನ್ನಡ ಇಂಡಸ್ಟ್ರಿ ಅಂತ ತಗೊಂಡಾಗ ಅಣ್ಣವ್ರ ಕಾಲದಲ್ಲಿ ಆಗ್ಬೋದು, ಶಂಕರಣ್ಣನ ಕಾಲದವರೆಗೂ ಕೂಡ, ಉಪ್ಪಿ ಸರ್ವರೆಗೂ ಕೂಡ ಏನೆಲ್ಲ ರೆಜೆಂಟ್ಸ್ಗಳು ನಮ್ಮ ಇಡೀ ಸಿನಿಮಾ ಕಾಂಟ್ರಿಬ್ಯೂಟ್ ಮಾಡ್ತಾ ಬಂದರು. ಅಲ್ಲೆಲ್ಲ ತುಂಬ ಸಾಲಿಡ್ ರೈಟರ್ಸ್ಗಳಿದ್ರು. ಎಕ್ಸಾಂಪಲ್ ನಾನು ಹೇಳ್ತಿರೋದು ಕುಣಿಗಲ್ ನಾಗಭೂಷಣ್ ಅವರು 400ಕ್ಕೂ ಹೆಚ್ಚು ಸ್ಕ್ರಿಪ್ಟ್ಗಳನ್ನು ಬರೆದಿರೋರು, ಸಿನಿಮಾಗಳಾಗಿದೆ 400+ ಸ್ಕ್ರಿಪ್ಟ್. ಬಟ್ ಅಲ್ಟಿಮೇಟ್ಲಿ ಅವ್ರು ಜೀವನದ ಕೊನೆ ಭಾಗದಲ್ಲಿ ನೋಡಿದಾಗ ನಾನು ಕೇಳಿದ್ದು, ನಾನು ನ್ಯೂಸ್ ಚಾನಲಲ್ಲಿ ಗೊತ್ತಾಗಿದ್ದು ನನಗೆ, ಅವ್ರು ಲಿಟ್ರಲಿ ಮೆಡಿಸಿನ್ ತೊಗೊಳೋದಕ್ಕೂ ತುಂಬ ಕಷ್ಟ ಆಗ್ತಿತ್ತು, ಲೈಫ್ ಅಷ್ಟು ಇದಾಗ್ತಿತ್ತು ಅವ್ರಿಗೆ ಅಂತ ಅನ್ಕೊಂಡು. ಚಿ ಉದಯಶಂಕರ್ ಅಂತ ಅದ್ಭುತ ಬರಹಗಾರರು ಎಷ್ಟು ಸ್ಕ್ರಿಪ್ಟ್ಗಳನ್ನು ಬರೀತಿದ್ರು. ಅವರು ಆ್ಯಕ್ಟು ಮಾಡ್ತಿದ್ರು, ನಾಗಭೂಷಣ್ ಸರ್ ಎಲ್ಲ ಕಾಮಿಡಿ ಕ್ಯಾರೆಕ್ಟರ್ಸ್ ಅವೆಲ್ಲ ಮಾಡ್ತಿದ್ರು. ಸೊ ಮೋಸ್ಟ್ಲಿ ಗೊತ್ತಾಗಿರ್ತಿತ್ತು ಅವ್ರಿಗೆ, ರೈಟಿಂಗಲ್ಲಿ ನನ್ನ ಜೀವನ ಹೋಗಲ್ಲ, ನಾನು ಆ್ಯಕ್ಟಿಂಗ್ ಬಂದರೆ ಎಲ್ಲಿ ಸರ್ವೈವ್ ಆಗ್ಬೋದು ಅಂತ ಅವ್ರಿಗೆ ಗೊತ್ತಾಯ್ತು ಮೋಸ್ಟ್ಲಿ. ಸೊ ನಾನು ಹೇಳ್ತಿರೋದು, ನಮ್ಮಲ್ಲಿ ಎಲ್ಲಿ ರೈಟರ್ಸ್ಗಳನ್ನ ಬೆಳೆಸ್ತಾ ಇದೀವಿ. ಇಷ್ಟೊಂದು ಯೂನಿಯನ್ಸ್ ಇದೆಯಲ್ಲ ನಮ್ಮಲ್ಲಿ, ಎಲ್ಲರೂ ಏನೇನೋ ಮಾತಾಡ್ತಾರೆ. ನಾನು ಹೇಳ್ತಿರೋದು, ಇವತ್ತಿನ ಪ್ರೊಡ್ಯೂಸರ್ಗಳ ಸಮಸ್ಯೆಗಳು ಯಾರಿಗೂ ಗೊತ್ತೇ ಇಲ್ಲ. ಯೂನಿಯನ್ನಿಂದ ಹಿಡ್ಕೊಂಡು ನಾನು ಹೇಳ್ತಿರೋದು, ನಿಜವಾಗ್ಲೂ ಇವತ್ತು ಯೂನಿಯನ್ ಬೈಲಾ ಇದರಲ್ಲೆಲ್ಲ ಏನು ರೇಟ್ ಫಿಕ್ಸ್ ಮಾಡಿದ್ದಾರೆ, ಆ ರೇಟನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಯಾರು ಕೆಲಸ ಮಾಡ್ತಿಲ್ಲ. ನಾವೆಲ್ಲ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಕೆಲಸ ಮಾಡ್ತಿದ್ವಿ, ಎವ್ರಿ ಇಯರ್ ನಾವು ಫಿಲ್ಮ್ ಪ್ರೊಡಕ್ಷನ್ ಮಾಡ್ತಿದ್ದೀವಿ. ಬೈಲದಲ್ಲಿ ಇರೋದೊಂದು ರೇಟು, ಇಲ್ಲಿ ತೊಗೊಳೋದೊಂದು ರೇಟು. ಈ ಸಮಸ್ಯೆಗಳು ನಾವು ಆಡಿಯನ್ಸ್ ಮುಂದೆ ಮಾತಾಡೋದಲ್ಲ, ಓಕೆನಾ? ಸೊ ಹಾಗಾಗಿ ನಮ್ಗಿರೋ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೋಬೇಕಂದ್ರೆ ಇಂಡಸ್ಟ್ರಿ ಒಗ್ಗಟ್ಟಾಗಿ ಬರಬೇಕು, ಒಬ್ರಿಗೊಬ್ರು ಶೋಲ್ಡರ್ ಆಗಿ ಒಂದು ಕೊಲಾಬ್ರೇಟಿವ್ ಆಗಿ ನಾವು ಬಂದು ವರ್ಕ್ ಮಾಡಿದಾಗ ಸ್ಕ್ರಿಪ್ಟ್ ರೈಟರ್ಸ್ಗಳದ್ದೇ ಒಂದು ಆಗಬೇಕಾದ್ರೆ ಅವರುಗಳು ಬರಿತಾ ಹೋಗ್ತಾ ಇದ್ದಾರೆ. ನಮ್ಮನೇನಾಗುತ್ತೆ, ಒಂದು ಸಿನಿಮಾಗೆ ಬರೆದ್ರೆ ಅವರು ಆ ಸಿನಿಮಾ ಸಿಕ್ಸ್ ನೆಕ್ಸ್ಟ್ ಇವರು ಡೈರೆಕ್ಟರ್ ಆಗ್ತಾರೆ. ಇಲ್ಲಿ ಯಾರಿಗೂ ರೆಸ್ಟ್ರಿಕ್ಷನ್ಸ್ ಇಲ್ಲ, ಅವ್ರು ಡೈರೆಕ್ಟರ್ ಆಗ್ಬೋದು. ಬಟ್ ರೈಟರ್ಸೇ ಅನ್ನುವಂಥದ್ದು ಹೊಡ್ಕೊಂಡಾಗ ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ಸಾಹಿತ್ಯ ಲೋಕಕ್ಕೂ ಮತ್ತು ಚಿತ್ರರಂಗಕ್ಕೂ ಒಂದು ದೊಡ್ಡ ಗ್ಯಾಪ್ ಇದೆ. ನಮ್ಮಲ್ಲಿ ತುಂಬ ಅದೊಂದು ಅಸ್ಪೃಶ್ಯತೆ ಥರದಲ್ಲಿ ನಡೆದಂಥ ಇದದು. ನಮ್ಮಲ್ಲಿ ಸಾಹಿತಿಗಳು ಬರಲೇ ಇಲ್ಲ. ಸಿನಿಮಾ ಸಾಹಿತಿಗಳು ಬರೀ ಇದ್ರೊಳಗಡೆ ಉಳ್ಕೊಂಡ್ಬಿಟ್ರು.
ಹೊರಗಡೆ ಬೇರೆ ಸಾಹಿತ್ಯಗಳನ್ನು ಬರೀತಿದ್ದವರು ಸಿನಿಮಾದೊಳಗಡೆ ಬರಲಿಲ್ಲ, ವೆರಿ ರೇರ್ ನಾನು ಹಂಗೆ ನೋಡೋದು. ಅಂದರೆ ಕಾರ್ನಾಡರು ಒಂದಷ್ಟು ಅಟೆಂಪ್ಟ್ಗಳನ್ನ ಮಾಡೋದು ಬಿಟ್ಟರೆ ತುಂಬ ಕಮ್ಮಿ ಆ ಥರದಲ್ಲಿ ಸಿಗೋಂಥದ್ದು ನಮಗೆ. ಯಾವಾಗ ಬೇರೆ ಇಂಡಸ್ಟ್ರೀಲಿ ಬೇರೆ ಸಾಹಿತ್ಯಗಳನ್ನು ಮಾಡ್ತಿದ್ದಂತಹ ದೊಡ್ಡ ದೊಡ್ಡ ದಿಗ್ಗಜರುಗಳು ಸಿನಿಮಾಗೂ ಬಂದರು, ಅವರು ಒಳಗಡೆ ಕಂಟೆಂಟ್ ತುಂಬ ದೊಡ್ಡದಾಗ್ತಾ ಬಂತು. ಆ್ಯಂಡ್ ನಮ್ಮಲ್ಲಿ ತುಂಬ ಒಂದು ಟೈಮಲ್ಲಿ ರಿಮೇಕ್ಸ್ಗಳು ಜಾಸ್ತಿ ಆಗಿದ್ದು ಕೂಡ ನಾವು ಹೊರಗಡೆ ಹೋಗೋಕ್ಕಾಗಲಿಲ್ವೇನೋ ಅಂತ ಅನ್ಸುತ್ತೆ. ಆ ಟೈಮಿಗೆ ಅದು ಸರಿಯಾಗಿ ಇದ್ದಿರ್ಬೋದು. ನಿರ್ಮಾಪಕನಿಗೆ ನಾನು ಇದನ್ನು ಮಾಡಿದ್ರೆ ಫಿಲ್ಮ್ ವರ್ಕ್ ಆಗುತ್ತೆ ಅನ್ನೋ ಥಾಟ್ ಇರುತ್ತೆ. ಪ್ರೊಡ್ಯೂಸರ್ಗೆ ಅವ್ನು ಹಾಕೋ ದುಡ್ಡು ವಾಪಸ್ ಬರೋದು ತುಂಬ ಇಂಪಾರ್ಟೆಂಟ್. ಅದು ಬಂದಿಲ್ಲ ಅಂದರೆ ಒಬ್ಬ ಆ್ಯಕ್ಟ್ರು ಸರ್ವೈವ್ ಆಗಲ್ಲ, ಒಬ್ಬ ಡೈರೆಕ್ಟರ್ ಸರ್ವೈವ್ ಆಗಲ್ಲ, ಏನೇ ಇರಲ್ಲ, ಥಿಯೇಟ್ರ್ ಸರ್ವೈವ್ ಆಗಲ್ಲ. ಸೊ ತುಂಬ ಇಂಪಾರ್ಟೆಂಟ್, ಎಲ್ಲವೂ ಚೈನ್ ಲಿಂಕ್ ಇದ್ದಂಗಿದೆ. ಎಲ್ಲರೂ ಸೇರ್ಕೊಂಡು ನಾವು ಕೆಲಸ ಮಾಡಬೇಕಾಗಿದೆ ಇಲ್ಲಿ. ಈ ಲೋ ಫೇಸ್ಗಳು ಇದಕ್ಕಿಂತ ಹಿಂದೆನೂ ತುಂಬ ಬಂದಿದೆ. ಇದನ್ನು ಭಾಳ ದಿವಸ ಅಲ್ಲ, ಇದನ್ನು ಮತ್ತೆ ಪುನಃ ಓವರ್ಕಮ್ ಬಟ್ ಈ ಮಾಡ್ತೀವಿ. ಸ್ಟಾರ್ ಡಿಪೆಂಡೆನ್ಸಿ ಮುಂಚೆನೂ ಇತ್ತ ಅನ್ಸುತ್ತಾ? ಇಲ್ಲದ್ರೆ ಸ್ಟಾರ್ಸ್ ಅಷ್ಟೊಂದು ಫಿಲ್ಮ್ ಮಾಡ್ತಾ ಇರ್ಬೇಕಾದ್ರೆ ಅವ್ರನ್ನ ಓಕೆ ಇವ್ರು ಬರ್ತಾರೆ ಆಗುತ್ತೆ ಅಂತ ಹೇಳಿದ ನೀವು. ಒಂದು ಸಿನಿಮಾ ಒಬ್ರು ಸ್ಟಾರಿಂದ ಮಾತ್ರ ಆಗಲ್ಲ. ಯಾಕೆ ಅಂತಂದ್ರೆ ಅವ್ರ ಮೇಲೆ ಜವಾಬ್ದಾರಿನ ಹಾಕೋದಕ್ಕೂ ಆಗಲ್ಲ. ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ಸಿಗ್ತಾನೆ, ಅಥವಾ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕನ ಕಥೆ ಹೇಳ್ತಾನೆ. ಅಥವಾ ಇವತ್ತಿನ ಟ್ರೆಂಡಲ್ಲಿ ಸ್ಟಾರ್ಸ್ಗಳಿದ್ದಾಗ ಫಸ್ಟ್ ಹೋಗಿ ದೊಡ್ಡ ಹೀರೋಗಳಿಗೆ ಅವ್ರ ಕತೆ ಓದಿಸಿದ್ರೆ ಅವ್ರಲ್ಲಿ ಆಲ್ರೆಡಿ ಲೈನಪ್ಪಲ್ಲಿ ಇರೋ ಪ್ರೊಡ್ಯೂಸರ್ಸ್ ಇರ್ತಾರೆ. ಓಕೆ, ಸೊ ಇವನು ಡೈರೆಕ್ಟ್ ಮಾಡೋಕ್ಕಾಗತ್ತಾ ಅನ್ನೋದು ಅವರೇ ಆ್ಯಕ್ಚುಲಿ ಒಬ್ಬ ಸ್ಟಾರ್ಸೇ ಇವತ್ತು ಎಷ್ಟೋ ಜನ ಡೈರೆಕ್ಟರ್ಸ್ಗಳಿಗೆ ಅಪಾರ್ಚುನಿಟಿ ಕೊಡ್ತಿದ್ದಾರೆ, ಎಷ್ಟೋ ಜನ ಪ್ರೊಡ್ಯೂಸರ್ಸ್ಗಳು ಅಪಾರ್ಚುನಿಟಿ ಕೊಡ್ತಿದ್ದಾರೆ. ಒಬ್ಬರ ಮೇಲೆ ನಾವು ಜವಾಬ್ದಾರಿ ಹಾಕೋಕ್ಕಾಗಲ್ಲ. ಪ್ರತಿಯೊಬ್ಬಂದು ಇವತ್ತೇನಾಗಿದೆ ಅಂತಂದರೆ, ಒಂದು ಸಿನಿಮಾ ಅಂದರೆ ಅದೊಬ್ಬ ಡೈರೆಕ್ಟರ್ದು ಅನ್ನೋದು ಅದ್ರಲ್ಲಿ ಮಾತಾಡ್ತಾರೆ. ನನ್ನ ಸುಳ್ಳು ಅಂತ ಹೇಳ್ತೀನಿ. ಇಡೀ ಟೀಮ್ ಇಂಪಾರ್ಟೆಂಟ್. ಇಡೀ ಟೀಮಿಗೆ ಕೆಲಸ ಮಾಡಿದ್ರೆ ಮಾತ್ರ ನನಗೆ ಒಂದು ಕ್ರಿಕೆಟ್ ಟೀಮ್ ಥರ ಕಾಣಿಸುತ್ತೆ. ಕ್ಯಾಪ್ಟನ್ ಇರ್ಬೋದು, ಬಟ್ ಒಳ್ಳೆ ಓಪನರ್ ಬೇಕು, ಒಳ್ಳೆ ಒನ್ ಬೇಕು, ನಮಗೆ ಮಿಡ್ಲ್ ಆರ್ಡರ್ ಬೇಕು, ನಿಮಗೆ ಆಲ್ರೌಂಡರ್ ಬೇಕು, ಒಳ್ಳೆ ಪೇಸರ್, ಫಾಸ್ಟ್ ಬೌಲರ್ ಬೇಕು, ಸ್ಪಿನ್ನರ್ ಬೇಕು, ಎಲ್ಲರೂ ಬೇಕು. ಲಾಸ್ಟಿಗೆ ಒಂದು 12th ಮ್ಯಾನ್ ಬೇಕು ನೀರು ಬಾಟಲ್ ತೊಗೊಂಬರೋಕ್ಕೆ. ಅದು ಸರಿ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ನಾವು ಅಷ್ಟು ಜನ ಸೇರ್ಕೊಂಡು ಕೆಲಸ ಮಾಡಿದ್ವಿ ಅಂತಂದರೆ ನಾವು ಯಾರ ಮೇಲೆ ಹಾಕೋದು ವಿಷಯನೇ ಅಲ್ಲ. ಈಗ ಹೇಳ್ಬಿಡ್ಬೋದು ಅವ್ರು ಮಾಡ್ತಿಲ್ಲ, ಸ್ಕ್ರಿಪ್ಟ್ ತೊಗೊಂಡ್ಬರಲಿ ಹಂಗಾರೆ. ಬೇಸಿಕಲಿ ಏನಂದ್ರೆ ಸ್ಟಾರ್ ಸಿನಿಮಾ ಒಂದು ಬಂದರೆ ಅದ್ರ ಮುಂದೆ 3 ಸಿನಿಮಾ ಗೆದ್ದಿರುತ್ತೆ ಬರೋ ಸಿನಿಮಾಗಳು, ಮತ್ತೆ ಸ್ಟಾರ್ ಸಿನಿಮಾಗಳು ಹೀಗೆ ಮೇಂಟೈನ್ ಆಗ್ಬೋದು ಅಂತ ಕೇಳ್ತಾರೆ. ಬ್ಯಾಲೆನ್ಸ್ ಬೇಕು. ನಾನು ಹೇಳ್ತಿರೋದು ಒಂದು ಸ್ಟಾರ್ ಸಿನಿಮಾನೂ ಬೇಕು, ಅವ್ರದ್ದು ಸಿನಿಮಾ ಬೇಕು. ಅವ್ರ ಸಿನಿಮಾ ಬಂದ್ರೆ ಅವ್ರ ಅಭಿಮಾನಿಗಳು ಬರೋದು, ಕ್ರೌಡ್ ಫುಲ್ ಆಗೋಕ್ಕೆ ಸಾಧ್ಯ ಇದೆ, ಥಿಯೇಟರ್ ಸರ್ವೈವ್ ಆಗೋದು ಕರೆಕ್ಟಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲ ಸಿನಿಮಾಗಳು ಪ್ಯಾರಲಾಗಿ ಬಂದರೆ ಒಂದು ಎವ್ರಿ ಮಂತ್ ಒಂದು ಸ್ಟಾರ್, ಒಂದು 10 ಜನ ಸ್ಟಾರ್ಸ್ ಇದ್ದಾರೆ ಅಂದರೆ 10 ಸಿನಿಮಾ ಆಯ್ತು. ಸೊ ಅವಾಗ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಇಂಡಸ್ಟ್ರಿ, ಎಲ್ಲರಿಗೂ ಅದೇ ಒಂದು ಪಾಸಿಟಿವ್ ಎನರ್ಜಿ ಇರ್ತಾರೆ. ಸೇಮ್ ಟೈಮ್ ಪ್ಯಾರಲಲ್ ಸಿನಿಮಾಗಳು ಒಂದಷ್ಟು, ನಿಮಗೆ ಸಣ್ಣ ಬಜೆಟ್ನ ಸಿನಿಮಾಗಳು ಅಷ್ಟೇ, ಸೊ ಮೀಡಿಯಂ ಬಜೆಟ್ನ ಸಿನಿಮಾಗಳಾಗ್ಬೋದು. ಎಲ್ಲ ರೀತಿಯ ಸಿನಿಮಾಗಳು ಬಂದಾಗ ಜನರಿಗೆ ಅವರವರ ಅಭಿರುಚಿಗೆ ತಕ್ಕನ ಆಗಿರುವಂಥದ್ದು. ನೀವು ಇಕನಾಮಿಕ್ಸ್ ಅಷ್ಟೇ, ಇದು ಡಿಮಾಂಡ್ ಆ್ಯಂಡ್ ಸಪ್ಲೈ, ಅದು ರೇಷಿಯೋ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ, ಹಾಗಾಗಿ ಮಿಸ್ಕೊಂಡಿದ್ದೇನೆ. ಅದೊಂಚೂರು ಆ ರೇಷಿಯೋ ಕರೆಕ್ಟಾಗಿ ವರ್ಕ್ ಆದರೆ ಐ ಥಿಂಕ್ ವಿಲ್ ಬಿ ಸ್ಟೇಬಲ್. ನಿಮಗೆ ಲೈಕ್ ಯು ಸೆಡ್, ಯು ಹ್ಯಾವ್ ವಿತ್ ಯುವರ್ ಎಕ್ಸ್ಪೀರಿಯನ್ಸ್ ಐ ಆಮ್ ಆಸ್ಕಿಂಗ್, ಈ ಸಿಂಗಲ್ ಥಿಯೇಟರ್ಸ್ ಎಕ್ಸಿಸ್ಟೆನ್ಸ್ ಇಸ್ ಇಂಪಾರ್ಟೆಂಟ್ ಟುಡೇ? ತುಂಬ ಅದು ಕಾನ್ಫ್ಲಿಕ್ಟಲ್ಲಿದೆ. ಅದು ಅಂದರೆ ಇವತ್ತಿನ ಲ್ಯಾಂಡ್ ವ್ಯಾಲ್ಯೂ, ರಿಯಲ್ ಎಸ್ಟೇಟ್ ಡೆವಲಪ್ ಆಗಿರೋದಕ್ಕೆ ಅಷ್ಟು ದೊಡ್ಡ ಸ್ಪೇಸ್ ಅವ್ರು ಉಳಿಸ್ಕೊಂಡು ಏನು ಮಾಡ್ತಾರೆ, ಹೊರಗಡೆಗೆ ಏನು ಬಿಸ್ನೆಸ್ ಆಗುತ್ತೆ, ಈ ಲೆಕ್ಕಾಚಾರದಲ್ಲಿ ಅವ್ರ ಹತ್ರ ಅದನ್ನು ಉಳಿಸ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಸಿನಿಮಾದಿಂದ ಏನು ರೆಂಟ್ ಬರುತ್ತೆ, ತುಂಬ ಪ್ಯಾಷನೆಟ್ ಆಗಿರೋರೆ ಸಿಂಗಲ್ ಸ್ಕ್ರೀನ್ ಉಳಿಸ್ಕೊಂಡು ಬಂದಿರೋದು. ಸಿನಿಮಾಗೋಸ್ಕರ ಅವ್ರ ಫ್ಯಾಮಿಲಿ ಇಷ್ಟು ವರ್ಷದಿಂದ ನಡ್ಸ್ಕೊಂಡ್ಬಂದಿರೋ ಖುಷಿಗೋಸ್ಕರ ಅವ್ರು ಉಳಿಸ್ಕೊಂಡ್ಬಂದಿದ್ದಾರೆ. ಯಾವ ಊರಲ್ಲಿದ್ದರೂ ಅವತ್ತು ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಬೇರೆ ಲೆಕ್ಕಾಚಾರದಲ್ಲಿರೋದು. ಸೊ ಹಂಗಾಗಿ ಪ್ರತಿಯೊಬ್ಬರಿಗೂ ದುಡ್ಡು, ಅವ್ರ ವ್ಯವಹಾರ, ಅವ್ರ ಲೈಫು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟು ಸುಲಭ ಅಲ್ಲ ಅದು ಉಳಿಸ್ಕೊಂಡು ಹೋಗುವಂಥದ್ದು. ಅಷ್ಟೇ ಸಿನಿಮಾಗಳು ಆ್ಯಂಡ್ ಅದೇ ಥರದಲ್ಲಿ ಥಿಯೇಟರ್ಗಳು ಮೇಂಟೈನ್ ಆಗಬೇಕಾಗಿತ್ತು. ಇವಾಗ ಬೇರೆ ರಾಜ್ಯದಲ್ಲಿ ಎಕ್ಸಾಂಪಲ್ ನಾನು ಆಂಧ್ರದಲ್ಲಿ ತೊಗೊಂಡ್ರೆ ಅಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನಾನು ಹೋಗಿ ನೋಡಿದ್ದಿದ್ದಾರೆ. ನಮ್ಮಲ್ಲಿ ಆ ಮೇಂಟೆನೆನ್ಸ್ ಆಗಿಲ್ಲ ಅಂತ ಅನ್ಬೋದು. ಸೊ ಇದು ಇಂಪಾರ್ಟೆಂಟ್ ಆಗೂ ಇದೆ, ಬೇಕು ಕೂಡ, ಬಟ್ ಹೇಗೆ ಉಳಿಸ್ಕೋತಾರೆ. ಚೆನ್ನೈಯಲ್ಲಿ ಅಥವಾ ತಮಿಳ್ನಾಡಲ್ಲಿ ಕೆಲವೊಂದಷ್ಟು ಐಡಿಯಾಸ್ಗಳು ಮಾಡಿದ್ರು. ಅದೇ ಥರ ಸಿಂಗಲ್ ಸ್ಕ್ರೀನ್ನ ಜಾಗದಲ್ಲೇ ಕೂಡ 2-3 ಸ್ಕ್ರೀನ್ಸ್ಗಳು ಮಾಡಿದ್ರು. ವಾಪಸ್ ಆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬರುತ್ತಾ ರಿಕವರಿ. ಈ ಥರದ ಸುಮಾರಷ್ಟು ಇಶ್ಯೂಸ್ ಇದೆ. ಸಿನಿಮಾಗಳ ಫೀಡು ಕೂಡ ಹಂಗೆ ಆಗಬೇಕು. ಕನ್ನಡ ಸಿನಿಮಾ ಆಗ್ಬೋದು ಅಥವಾ ಯಾವುದೇ ಸಿನಿಮಾಗಳಾಗಲಿ, ಅವ್ರಿಗೆ ಫೀಡು ಕೂಡ ಹಂಗೆ ಆಗಬೇಕು. ಜನ ಬಂದು ನೋಡಬೇಕು. ನಾನು ಹೇಳ್ತಿದ್ದೀನಲ್ಲ, ಆ ಬ್ಯಾಲೆನ್ಸ್ ತಪ್ಪಿದೆ. ಆ ಬ್ಯಾಲೆನ್ಸ್ ಸರಿ ಮಾಡೋಷ್ಟು ಸುಲಭದ ಮಾತಲ್ಲ. ಇವಾಗ ನಾವೆಲ್ಲೋ ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಬಂದಮೇಲೆ ನಮ್ಮ ಫಿಲಮ್ ಮೇಕರ್ಸಲ್ಲೇ ಆರ್ ವಿ ಟ್ರೈಂಗ್ ಟು ಪ್ಲೀಸ್ ಅದರ್ ಲ್ಯಾಂಗ್ವೇಜ್ ಪೀಪಲ್ ದೆನ್ ಆರ್ ಓನ್ ಕನ್ನಡ ಆಡಿಯನ್ಸ್, ಆರ್ ಅಥವಾ ನಮ್ಮ ಕನ್ನಡ ಆಡಿಯನ್ಸು ಬೇರೆ ಲ್ಯಾಂಗ್ವೇಜ್ ಫಿಲಮ್ ನೋಡಿಬಿಟ್ಟು ತುಂಬ ಕ್ರಿಟಿಕಲ್ ಆಗಿದ್ದಾರೆ ನಮ್ಮ ಕನ್ನಡ ಫಿಲ್ಮ್ಸ್ ಬಗ್ಗೆ? ಅದು ಪ್ಯಾನ್ ಇಂಡಿಯಾ ಅಂತ ಅಂದ್ಕೊಳ್ಳೋಣ ನಾನು. ಐ ಥಿಂಕ್ ಆಫ್ಟರ್ ಕೋವಿಡ್ ಜನ ತುಂಬ ಕಂಟೆಂಟ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ರು. ಸೊ OTTನ ತುಂಬ ನೋಡಿದ್ರು. ಸೊ ಬೇರೆ ಬೇರೆ ದೇಶ ವಿದೇಶದ ಕಂಟೆಂಟ್ಗಳನ್ನ ನೋಡೋಕೆ ಅಪಾರ್ಚುನಿಟಿ ಸಿಕ್ತು. ಇಲ್ಲಾಂದ್ರೆ ಏನಾಗ್ತಿತ್ತು, ನಮ್ಮಲ್ಲೇ ಈ ಅಲ್ಲಿ ಪಕ್ಕದ ರಾಜ್ಯದ ಕತೆ ತಗೊಂಡು ಇಲ್ಲಿ ಮಾಡ್ತಿದ್ರು, ಇಲ್ಲಿ ತೊಗೊಂಡು ಇನ್ನೊಬ್ಬರು ಮಾಡ್ತಿದ್ರು, ಈ ಥರದಲ್ಲಿ ನಡೀತಿತ್ತು. ಸೊ ನಮಗೆ ಇಂಡಿಯನ್ ಸಿನಿಮಾ ಅಂದರೆ ಒಂದು ಬಾಲಿವುಡ್ ಅನ್ನೋ ಥರದ ರೆಪ್ರೆಸೆಂಟೇಷನ್ ಬೇರೆ ಇತ್ತು ಒಂದು ಟೈಮಲ್ಲಿ. ಅದೆಲ್ಲ ನಮಗೆ KGF ಇವೆಲ್ಲ ಬಂದಾಗ ಮತ್ತೆ ಬ್ರೇಕ್ ಆಗ್ಬಿಡ್ತದೆ. ಸೊ ಅಲ್ಲವರಿಗೇನು
ಹಾಲಿವುಡ್ ಫಿಲ್ಮ್ಸ್ಗಳು ಎಲ್ಲ ನೋಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಯಾವುದೋ ಸಿನಿಮಾ ತೊಗೊಂಬಂದು ಅದನ್ನೇನೋ ಸ್ವಲ್ಪ ಮಸಾಲ ಮಾಡಿ ಅಲ್ಲೇನೋ ಮಾಡ್ತಾಯಿದ್ರು. ಈ ಥರದ ವಿಚಾರಗಳಿದೆಯಲ್ಲ, ಸೊ ಹಾಗಾಗಿ ಆ ಇಶ್ಯೂಗಳಾಗ್ತಿರುವಂಥದ್ದು ನನ್ನ ಅಭಿಪ್ರಾಯ. ಆ್ಯಂಡ್ ಅದು ತುಂಬ ಕಂಟೆಂಟ್ಗಳನ್ನ ಜನ ಎಕ್ಸ್ಪ್ಲೋರ್ ಮಾಡಿ ವರ್ಲ್ಡ್ ಸಿನಿಮಾನು ನೋಡ್ತಾ ಇದ್ದಾರೆ, ನೀವು ಕಮರ್ಷಿಯಲ್ ಫಿಲ್ಮು ನೋಡ್ತಾ ಇದ್ದಾರೆ. ಹಾಗಾಗಿ ಜನರ ಅಭಿರುಚಿ ಬದಲಾಗಿದೆ, ಅವ್ರಿಗೆ ಇನ್ನೂ ಬೆಟರ್ ಬೇಕು ಅಂತಾಗಿದೆ. ಸೊ ನಮಗೆ ಕಂಪ್ಯಾರಿಸನ್ಸು ಪ್ಯಾನ್ ಇಂಡಿಯಾ ಮೊದಲು ಆಗಿದ್ದಿದೆ, ಏನು ಹೊಸದಲ್ಲ. ಯಾವುದೋ ಸಿನಿಮಾ ತುಂಬ ದೊಡ್ಡದಾಗಿ ಎಲ್ಲ ಕಡೆಗೂ ಹೋಗಿ ಬಂದಿರೋದು ಇರುತ್ತೆ. ಬಟ್ ಜನರು ಇನ್ನೂ ಜಾಸ್ತಿ ಅಪ್ಡೇಟ್ ಆಗಿದೆ. ನಾನು ಅವತ್ತಿಂದನೂ ಹೇಳ್ತಿರೋದೇ ಮಾತು, ಫಿಲ್ಮ್ ಮೇಕರ್ ಆಡಿಯನ್ಸ್ ಇಲ್ಲಿ ಅಪ್ಡೇಟ್ ಆಗಿರೋದು ಅಂತಂದರೆ ಆಡಿಯನ್ಸ್ ಅಪ್ಡೇಟ್ ಆಗಿರೋದು. ನಾವು ಒಂದು ಕತೆ ಶಿವಮ್ಮ 3 ವರ್ಷದ ಹಿಂದೆ ಶುರು ಮಾಡಿದ್ದೀವಿ, ಹಂಗಾದ್ರೆ 3 year old ಕಂಟೆಂಟ್ ಆಯ್ತಲ್ಲ. ಇವತ್ತು ಫ್ರೆಶ್ ಆಗಿ ನಿನ್ನೆ ಯಾವುದೋ ಫಿಲ್ಮ್ ನೋಡ್ಕೊಂಡು ರೆಡಿ ಇದೆ ಈಗ ಜನ, ಅವ್ರು ಅಪ್ಡೇಟ್ ಆಗಿದ್ದಾರೆ. ಸೊ ಹಾಗಾಗಿ ನಾವು ಒಂಚೂರು ಮುಂದೆ ಯೋಚನೆ ಮಾಡೋದನ್ನ ಪ್ರಯತ್ನ ಮಾಡಬೇಕು. ಎಲ್ಲವೂ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ 2-3 ವರ್ಷ ಆದಮೇಲೆ ಏನು ನನ್ನ ಸಿನಿಮಾ ಆಚೆ ಬರ್ಬೇಕಾದ್ರೆ ಜನರಿಗೆ ಏನು ಕೊಡ್ತೀವಿ ನಾವು ಅನ್ನೋ ಯೋಚನೆ ಹೋದರೆ ಅಟ್ಲೀಸ್ಟ್ ಒಂಚೂರಾದ್ರೂ ಅವ್ರ ಹತ್ರಕ್ಕೆ ಹೋಗ್ಬೋದು ನಾವು. ಓಕೆ, ಸಿನಿಮಾ ಅಂದರೆ ಇದ್ರ ಬಗ್ಗೆ ಒಂದು ಎಂಡ್ ಮಾಡೋಕ್ಕೆ, ಸಿನಿಮಾ ಇಂಡಸ್ಟ್ರಿ ಇಸ್ ದೇರ್ ದಟ್ ದಿಸ್ ಒನ್ ಆಫ್ ಲೈಕ್ ಎನಿ ಸಿನಿಮಾ ಇಂಡಸ್ಟ್ರಿ ಕ್ಯಾನ್ ಶಟ್ ಡೌನ್ ಅಂತ ಆಗುತ್ತಾ? ಓಕೆ, ಎಂಟರ್ಟೈನ್ಮೆಂಟ್ ಅನ್ನೋದು ಹೋಗಲ್ಲ ಯಾವತ್ತು, ಜನರು ತುಂಬ ಇಂಪಾರ್ಟೆಂಟ್. ಆಮೇಲೆ ತುಂಬ ಗಟ್ಟಿಯಾದಂಥ ಒಂದು ಇಂಡಸ್ಟ್ರಿ ಅನ್ನೋದಕ್ಕಿಂತ ಒಂದು ರಂಗ ಅಂತ ಅನ್ಬೋದು. ಇಂಡಸ್ಟ್ರಿ ಥರದಲ್ಲಿ ವರ್ಕ್ ಆಗ್ತಿಲ್ಲ, ಡಿಮಾಂಡ್ ಸಪ್ಲೈ ಕರೆಕ್ಟ್ ಆಗಿದ್ರೆ ಇಂಡಸ್ಟ್ರಿ ಥರ ಹೇಳ್ಬೋದಾಗಿತ್ತು. ಸೊ ಹಂಗಿಲ್ಲ, ಇಲ್ಲಿ ನಂದು ಲಾಸ್ ತುಂಬ ಇದೆ, ಸಕ್ಸಸ್ ರೇಟ್ ತುಂಬ ಕಮ್ಮಿ ಇರೋದ್ರಿಂದ ಒಂದು ರಂಗ ಅಂತ ಕೇಳಿದ್ರು ಅದು ಅಷ್ಟು ಸುಲಭದಲ್ಲಿ ಹೋಗುತ್ತದೆ. ಓಕೆ, ಫಾರ್ಮೇಟ್ಗಳು ಬೇರೆ ಆಗ್ಬೋದು. ಅಫ್ಕೋರ್ಸ್ ಐ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಇಂಟರ್ವ್ಯೂ ವಿತೌಟ್, ಅಂದರೆ ಕಾಂತಾರ ಬಗ್ಗೆ ಕೇಳಿದ್ರೆ ನಾನು ಅಪ್ಡೇಟ್ ಕೊಡಿ ಸಾಕು, ಖುಷಿ ಆಗುತ್ತೆ ಜನಕ್ಕೆ. ನೀವೇನಾದ್ರು ಒಂದು ಎಕ್ಸ್ಕ್ಲೂಸಿವ್ ಆಗಿ ಏನಾದ್ರು ಹೇಳಿದ್ರೆ? ಏನು ಇಲ್ಲ, ಎಕ್ಸ್ಕ್ಲೂಸಿವ್ ಆಗಿ ಹೇಳೋದೇನಿದೆ ಅಂತಂದರೆ ಸಿನಿಮಾ ನಡೀತಾ ಇದೆ ಅಷ್ಟೇ. ಸೊ ವಾಟ್ಸ್ ದ ಸ್ಟೇಟಸ್ ಆ್ಯಂಡ್ ಹೌ ಇಸ್ ಇಟ್ ಪ್ರೋಗ್ರೆಸ್ಸಿಂಗ್ ಅಂತ ಹೇಳಬೇಕು. ಅಂದರೆ ಹೊಂಬಾಳೆ ಆಫಿಷಿಯಲಿ ಸುಮಾರಷ್ಟು ವಿಷಯಗಳನ್ನು ಅನೌನ್ಸ್ ಮಾಡೋದಕ್ಕಿದೆ. ಅದಕ್ಕಿಂತ ಮುಂಚೆ ನೀವೆಲ್ಲ ಸೇರಿ ವಿಷಯಗಳನ್ನು ಲೀಕ್ ಮಾಡ್ತಾ ಇರ್ತೀರ. ಸೊ ನಮಗೆ ಅಫಿಷಿಯಲ್ ಅಪ್ಡೇಟ್ ಮಾಡೋದಕ್ಕೆ ಏನೂ ಸಿಗ್ತಿಲ್ಲ. ಸೊ ಹಂಗೆ ಕಾಂಪಿಟೇಷನ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾವು ಹೋರಾಟದಲ್ಲಿದ್ದೇವೆ. ಇನ್ಫಾರ್ಮೇಶನ್ ಹೆಂಗೆ ಹೋಗದೆ ನಾವಾಗಿ ತಡೆಯೋದು ಅನ್ನೋದು ಹೋರಾಟದಲ್ಲಿದ್ದೀವಿ. ಲೆಟ್ಸ್ ಸಿ ಎಷ್ಟರ ಮಟ್ಟಿಗೆ ನೀವು ಇನ್ಫಾರ್ಮೇಶನ್ ತಗೋತೀರಾ, ನಾವು ಎಷ್ಟು ರೆಸ್ಟ್ರಿಕ್ಟ್ ಮಾಡ್ತೀವಿ ನೋಡೋಣ. ಹಂಗಾರೆ ಇಲ್ಲ, ನಿಮ್ಮ ಬಗ್ಗೆ, ನಿಮ್ಮ ಕ್ರಾಫ್ಟ್ ಬಗ್ಗೆ ನಮಗೆ ತುಂಬ ಖುಷಿ, ಆದ್ರಿಂದ ಫಾಲೋ ಅಪ್ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ಶೂಟಿಂಗ್ ಶುರು ಆಗಿದೆ, ಶೂಟಿಂಗ್ ಪ್ರಾಸೆಸ್ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀರಾ? ಜೂನ್ 14 ಶಿವಮೊಗ್ಗ ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟರ್ ಸಿನಿಮಾ ನೋಡಿ. ಮುಂದಿನ ವರ್ಷ ಕಾಂತಾರ ನೋಡಿ ಅಂತ ಆದ್ರೂ ಹೇಳಿ. ಅದು ಹೆಂಗೂ ಬರುತ್ತೆ. ಇನ್ನು ಲೈನ್ ಅಪ್ ಇದೆ ನಮಗೆ. ಈ ತಿಂಗಳು ಶಿವಮ್ಮ, ಬರೋ ತಿಂಗಳು ಪೆಟ್ರೋ, ಆಗಸ್ಟ್ ಅಲ್ಲಿ ಲಾಫಿಂಗ್ ಬುದ್ಧ ಇದೆ. ಸೊ ಇನ್ನು 3 ಮುಗಿಸ್ಕೊಂಡ್ಬಿಡ್ತೀನಿ ನಾನು. ಸೊ ಫೆಸ್ಟಿವಲ್ ಆಫ್ ಸಿನಿಮಾಸ್ ಫ್ರಮ್ ರಿಷಬ್ ಶೆಟ್ಟಿ. RSF ಇಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್.